ಕಂಡದ್ದು ಹಗ್ಗ, ಹಾವಲ್ಲ ಹಗ್ಗ ಅಂತ ಹೇಳಿದ್ರು, ಅದು ಯೋಚನೆ ಇರಲಿಲ್ಲ ಅವ್ರಿಗೆ. ಹಗ್ಗವನ್ನು ಹಾವನ್ನು ಕಂಡು ಭ್ರಮಿಸಿ, ಹಾವನ್ನು ಕಂಡು ಭ್ರಮಿಸಿದ್ದು, ಹಾವನ್ನು ಕಂಡದ್ದಲ್ಲ ಹಗ್ಗವನ್ನು ಕಂಡದ್ದು. ಹೀಗೆ ಒಂದೊಂದೇ ಸಂಗತಿಯನ್ನು ವಿವರಿಸ್ತಾ ಅವರ ತರ್ಕದ ಸೌಧ ಕುಸಿದು ಬಿತ್ತು. ಅವರೆಲ್ಲರೂ ಗಾಬರಿ ಆಗ್ಬಿಟ್ರು. ಹಾಗಾಗಿ ಜಗತ್ತು ಮಿಥ್ಯಾ ಅನ್ನುವಾದವನ್ನು ಖಂಡನೆ ಮಾಡಿದರು. ಒಟ್ಟಿಗೆ ಕಡೆಗೆ ಆಚಾರ್ಯ ಹೇಳಿದಂತೆ, ನಿಮಗೆ ಅನುಮಾನದಿಂದ ಏನು ಸಾಧನೆ ಮಾಡಬೇಕು ಹೇಳ್ರಿ? ಸತ್ಯವನ್ನು ಸಾಧನೆ ಮಾಡಬೇಕು, ಸುಳ್ಳನ್ನು ಸಾಧನೆ ಮಾಡಬೇಕು? ಏನ್ ಬೇಕಾದ್ರೆ ಅನುಮಾನ ಮಾಡಿ ಸಾಧನೆ ಮಾಡ್ತೇನೆ ನಾನು. ಯಾಕೆಂದ್ರೆ ಈ ಅನುಮಾನದಿಂದ ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಅನುಮಾನದಿಂದ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಬರುತ್ತೆ. ಆದ್ರಿಂದ ಇದನ್ನು ತೋರಿಸೋಕ್ಕೋಸ್ಕರ ಹೀಗೆ ಅನುಮಾನ ಅನ್ನೋದು, ಅದಕ್ಕೆ ಹೆಸರೇ ಆಚಾರ್ಯ ಮುಂದೆ ಹೇಳ್ತಾರೆ, ಅದಕ್ಕೆ ಹೆಸರೇ ಅನುಮಾನ ಅಂತ ಅಲ್ವಪ್ಪ. ಅನುಮಾನ ಅಂದ್ರೆ ಏನು? ಅನುಸರಿಸಿ ಮಾನ. ಬೇರೆ ಪ್ರಮಾಣಕ್ಕೆ ಅನುಗುಣವಾಗಿದ್ದರೆ ಪ್ರಮಾಣ, ಸ್ವತಂತ್ರವಾಗಿ ತರ್ಕ ಮಾಡಿದರೆ ಪ್ರಮಾಣವೇ ಅಲ್ಲ ಅದು. ಹೀಗೆ ಅನುಮಾನ ಮಾಡಿ ಎಲ್ಲಾ ಸಭೆಯಲ್ಲಿ ಇರತಕ್ಕಂತಹ ವಿದ್ವಾಂಸರನ್ನ ಆಚಾರ್ಯ ಸೋಲಿಸಿಬಿಟ್ರು. ಹೀಗೆ ಪ್ರತಿಯೊಂದು ಸಭೆಯಲ್ಲೂ ಕೂಡ ತರ್ಕದಿಂದ ಗೆಲ್ಲಲಿಕ್ಕೆ ಬಂದವರನ್ನ ತರ್ಕದಿಂದಲೇ ಬೂಮೆರಾಂಗ್ ಮಾಡಿ ಮುಳ್ಳಿನಿಂದ ಕಿತ್ತೆಸೆಯುವ ವಿಧಾನದಿಂದ ಆಚಾರ್ಯರಿಗೆ ಮತ್ತೊಂದು ಹೆಸರು ಖ್ಯಾತಿ ಆಯ್ತಂತೆ. ಆಚಾರ್ಯ ಬರ್ತಾರೆ ಅಂದ್ರೆ, ಅಯ್ಯೋ ಅನುಮಾನ ತೀರ್ಥರು ಬರ್ತಾರಪ್ಪ, ಅವರು ಸುದ್ದಿ ಬೇಡ. ಅನುಮಾನ ತೀರ್ಥರು ಅಂತ ಏನ್ ಮಾಡಿದ್ರು ಅನುಮಾನ ಮಾಡಿದ್ರೆ ಅದಕ್ಕೊಂದು ಅನುಮಾನ ಇದೆ. ಅನುಮಾನ ತೀರ್ಥರು ಬರ್ತಾರೆ, ಅವರು ಸುದ್ದಿ ಬೇಡ ಅಂತ ಜಗತ್ತಿನಲ್ಲಿ ಆ ಕಾಲದಲ್ಲಿ ಆ ಪರಿಸರದಲ್ಲೆಲ್ಲ ಆಚಾರ್ಯರಿಗೆ ಅನುಮಾನ ತೀರ್ಥರು ಅಂತ ಹೆಸರು ಬಂತು. ಅಷ್ಟಾದ್ಮೇಲೆ ಈ ಅನುಮಾನ ತೀರ್ಥರನ್ನ ಒಂದು ಕೈ ನೋಡಿ ಬಿಡಬೇಕು ಅಂತ ಮತ್ತೊಬ್ಬ ಬೌದ್ಧ ಪಂಡಿತ ಬಂದ, ಬುದ್ಧಿಸಾಗರ ಅಂತ. ಅವನ ಹತ್ರ ಮತ್ತೊಬ್ಬ ತಾರ್ಕಿಕ. ಆ ಕಾಲದಲ್ಲಿ ನೋಡಿ, ತಾರ್ಕಿಕ ಮತ್ತು ಬೌದ್ಧರದ್ದೇ ಅಧ್ವಾನ. ವೇದಾಂತಿಗಳು ವಾಕ್ಯಾರ್ಥ ಮಾಡಿ ಬಂದದ್ದು ಸುದ್ದಿ ಇಲ್ಲ. ಆ ಒಬ್ಬ ತಾರ್ಕಿಕ ವಾದಿಸಿಂಹ ಅಂತ, ಬುದ್ಧಿಸಾಗರ. ಆ ವಾದಿಸಿಂಹ ನಿಜವಾಗಿ ವೇದ ಪ್ರಾಮಾಣ್ಯವಾದಿಯಾಗಿದ್ದ. ಅವನು ತಾರ್ಕಿಕನಾಗಿ ವೈದಿಕನಾಗಿದ್ದ. ಬುದ್ಧಿಸಾಗರನ ಹತ್ರ ವಾದ ಮಾಡಿ ಸೋತು ಬುದ್ಧಿಸಾಗರನ ಶಿಷ್ಯನಾಗಿ ಬುದ್ಧಿಸಾಗರನನ್ನ ಸರ್ವಾತ್ಮನ ನಂಬಿ ತಾನೂ ವೇದ ವ್ಯಾಕರಣ ಮಾಡತಕ್ಕಂಥ ನಾಸ್ತಿಕ ಆಗಿಬಿಟ್ಟ, ಬೌದ್ಧನಾಗಿಬಿಟ್ಟ. ಸವಾದಿ ಸಿಂಹೋತ್ರ ಸಬುದ್ಧಿಸಾಗರ ಅಂತ. ಬುದ್ಧಿಸಾಗರನ ಜೊತೆಗೆ ಆ ವಾದಿಸಿಂಹ ಬಂದ. ಉಳಿದಿಗೆ ತಿಳ್ಕೊಂಡ್ಬಿಟ್ಟಿತ್ತು, ಇವರು ಅಚ್ಯುತ ಪ್ರಜ್ಞರ ಹತ್ರ ವಾದ ಮಾಡಬೇಕು. ಪೂರ್ಣಪ್ರಜ್ಞರು ಗೊತ್ತುಂಟು, ಅದನ್ನು ಅಚ್ಯುತ ಪ್ರಜ್ಞರ ಸಂಸ್ಥಾನಪತಿಗಳವರೆಲ್ಲ ವಾದ ಮಾಡಬೇಕು ಅಂತ ಬಂದಿದ್ದಾನೆ. ಸವಾದಿ ಸಿಂಹೋತ್ರ ಸಬುದ್ಧಿಸಾಗರ. ಸವಾದಿ ಸಿಂಹೋತ್ರ ಸಬುದ್ಧಿಸಾಗರ ಅನ್ನೋದಕ್ಕೆ ಇಷ್ಟು ಜನಕ್ಕೆ ಎಲ್ಲರೂ ಒಂದು ತಪ್ಪು ಅರ್ಥ ಬರೆದಿದ್ದಾರೆ. ವಾದಿಸಿಂಹನಿಂದ ಸಹಿತನಾದ ಬುದ್ಧಿಸಾಗರ ಬಂದ ಅಂತ. ಅಲ್ಲಿರೋದು ಸವಾದಿ ಸಿಂಹೋತ್ರ ಸಬುದ್ಧಿಸಾಗರ ಅಂತ. ಅದನ್ನ ಸವಾದಿ ಸಿಂಹ ಸಹ ಬುದ್ಧಿಸಾಗರ, ಬುದ್ಧಿಸಾಗರ ವಾದಿಸಿಂಹನ ಜೊತೆಗೆ ಬಂದ ಅಂತ ಎಲ್ಲರೂ ಅರ್ಥ ಬರೆದಿದ್ದಾರೆ. ಯಾಕೆಂದ್ರೆ ಬುದ್ಧಿಸಾಗರ ಗುರು, ಇವನು ಶಿಷ್ಯ, ಅದರಿಂದ ಹಾಗೆ ಅರ್ಥ ಮಾಡುವುದೇ ಸರಿ ಅಂತ. ಚಲಾರ್ಯಾಚಾರ್ಯ ಹಾಗೆ ಅರ್ಥ ಮಾಡಬೇಕು, ಬೇರೆ ಅರ್ಥ ಮಾಡೋದು ತಪ್ಪು ಅಂತ ವಾಕ್ಯಾರ್ಥನೆ ಮಾಡಿ ಕೈಕಾಲು ಬಿಟ್ಟುಬಿಟ್ಟಿದ್ದಾರೆ. ಆದ್ರೆ ವಾಸ್ತವಿಕವಾಗಿ ಸಹ ವಾದಿಸಿಂಹ ಅಥವಾ ಸಬುದ್ಧಿಸಾಗರ ಅಂತ ಪದಚ್ಛೇದ. ಬುದ್ಧಿಸಾಗರನ ಜೊತೆಗೆ ವಾದಿಸಿಂಹ ಬಂದ ಅಂತ ಅಲ್ಲಿ. ಯಾಕೆಂದ್ರೆ ಅಲ್ಲಿ ವಿಶೇಷಣ ಕೊಟ್ಟಿದ್ದಾರೆ ಬಂದವನಿಗೆ. ಸಮಸ್ತ ವಾದೀಂದ್ರ ಗಜಪ್ರಭಂಗದ ಅಂತ. ಗಜಭಂಗ ಮಾಡುವ ಸಾಗರ ಅಲ್ಲ, ಸಿಂಹ. ಆದ್ರಿಂದ ಸ್ವಲ್ಪ ಸಾಹಿತ್ಯ ಜ್ಞಾನ ಇದ್ದವರಿಗೆ, ಸಾಹಿತ್ಯ ಜ್ಞಾನ ಇಲ್ಲದೆ ಇದ್ದು ವೇದಾಂತಿಗಳು ಮಧ್ವವಿದ್ಯೆ ವ್ಯಾಖ್ಯಾನ ಬರೀಬಾರದು. ಬರೇ ವೇದಾಂತ ಓದವರು ಪಾಪ ಛಲಾಚಾರ್ಯರು, ಅವ್ರಿಗೆ ಸಾಹಿತ್ಯ ಜ್ಞಾನವೇ ಇಲ್ಲ. ಅವರು ಬುದ್ಧಿಸಾರ ಸವಾದಿಸಿಂಹ ಸಹವಾದಿಸಿಂಹ ಅಂತ ಪದಚ್ಛೆ ಮಾಡೋದು ತಪ್ಪು ಒಂದು ಖಂಡನ ಮಾಡಿದ್ದಾರೆ. ಅವರು ಸಾಹಿತ್ಯ ಜ್ಞಾನ ಲವಲೇಶ ಇದ್ದರೆ ಆ ಖಂಡನ ಮಾಡ್ತಿರಲಿಲ್ಲ. ಗಜಪ್ರಭಂಗದ ಅಂತ ಇಲ್ಲಿದೆ. ಗಜಪ್ರಭಂಗ ಮಾಡತಕ್ಕಂಥ ಸಿಂಹ ಗಜಪ್ರಭಂಗ ಮಾಡುತ್ತೆ ಹೊರತು ಸಾಗರ ಗಜಪ್ರಭಂಗ ಮಾಡೋಲ್ಲ. ಆ ವಿಶೇಷಣ ನೋಡಿದ್ರೆ ಗೊತ್ತಾಗತ್ತೆ. ವಾದಿಸಿಂಹನೇ ಮುಂದೆ ಬಂದದ್ದು, ಈ ಬುದ್ಧಿಸಾಗರ ಒಟ್ಟಿಗೆ ಬಂದದ್ದು. ಮತ್ತೆ ವಾದ ಮಾಡಿದ್ದು ವಾದಿಸಿಂಹನೇ ಮುಂದೆ ಬರ್ತದೆ. ಬುದ್ಧಿಸಾಗರ ಮತ್ತೆ ವಾದಿಸಿಂಹ ಸೋತ ಮೇಲೆ ಮತ್ತೆ ನಿಂದು ಸೋತ್ರೆ ಮತ್ತೆ ನೋಡುವಂತ ಅವನು ತಟಸ್ಥನಾಗಿದ್ದ, ಮೈ ಮೇಲೆ ಬಿದ್ದುಕೊಂಡು ಬಂದವ ವಾದಿಸಿಂಹ. ಅವನು ವಾದಕ್ಕೆ ಬಂದಾಗ ಅದೇ ನಾನು ಆಗ ಹೇಳಿದಂತಹ ಪ್ರಸಂಗ ಇಲ್ಲಿ ನಡೆದದ್ದು. ಆಚಾರ್ಯರು ಬೇರೆ ಕಡೆ ಹಳ್ಳಿಯಲ್ಲಿ ಇದ್ರು, ಕಳಿಸಿದ್ರು ಆಚಾರ್ಯರನ್ನ. ವಾದಿಸಿಂಹನ ಜೊತೆಗೆ ಆಚಾರ್ಯರಿಗೂ ವಾಕ್ಯಾರ್ಥ ಆಯಿತು. ಅವನು 18 ವಿಧವಾಗಿ ಯಾವ ವಿಷಯ ಅಂತ ಅವ್ರು ಹೇಳೋದಿಲ್ಲ. ಒಂದು ವಿಷಯವನ್ನ ಈ ಇದರಲ್ಲಿ ತರ್ಕಶಾಸ್ತ್ರದಲ್ಲಿ ಅದೇ ಇರುವಂತಹದ್ದು. ಯಾವುದನ್ನಾದರೂ ವಿಕಲ್ಪ ಮಾಡಿ ಖಂಡನೆ ಮಾಡೋದು. ನಾದ್ಯ ನ ದ್ವಿತೀಯ ನ ತೃತೀಯ 18 ವಿಕಲ್ಪ ಮಾಡಿ 18 ಪಕ್ಷಗಳನ್ನು ಖಂಡನೆ ಮಾಡಿ ಕೂತು ಬಿಟ್ಟಂತೆ. ಇದನ್ನು ಹೇಗೆ ಸರಿ ಮಾಡ್ತೀರಿ ಅಂತ ಯಾವುದೋ ಒಂದು ವಿಷಯವನ್ನ
ಸರ್ವಾತ್ಮನ ಖಂಡನೆ ಮಾಡಿ, ಭೇದದ ಬಗ್ಗೆ ಇರಬಹುದು ಅಥವಾ ಯಾವುದೋ ಒಂದು ವಿಷಯ ಇರಬಹುದು, ವಿಶ್ವಮಿಥ್ಯಾತ್ವದ ಬಗ್ಗೆ ಇರಬಹುದು, ಆವಾಗ ಬಹಳ ಮೇಜರ್ ಆಗಿರ್ತಕ್ಕ ಯಾವುದೋ ಒಂದು ವಿಷಯವನ್ನ 18 ಖಿನ್ನಾವ ಮಿಥ್ಯಾತ್ವಂ 18 ವಿಧ ಪರಿಷ್ಕಾರ ಮಾಡಿ ಅಷ್ಟನ್ನು ಖಂಡನೆ ಮಾಡಿ ಕೂತಿರ್ಬೋದು. ಅಥವಾ ಭೇದೋ ನಾಮಕ, ಭೇದ ಅಂದ್ರೆ ಏನು, ಭೇದದ ಪರಿಷ್ಕಾರ 18 ಬಗ್ಗೆ ಮಾಡಿ ಖಂಡನೆ ಮಾಡಿರ್ಬೋದು. ಏನು 18 ವಿಧ ವಿಕಲ್ಪ ಮಾಡಿ 18 ಖಂಡನೆ ಮಾಡಿ ಕೂತ್ಬಿಟ್ಟ. ಇದನ್ನು ನೋಡಿ ಅಲ್ಲಿ ಸೇರಿದ ಪಂಡಿತರಿಗೆಲ್ಲ, ಈ ಪಂಡಿತರ ಹತ್ರ ನಮ್ಮ ಈ ಹುಡುಗ ಇನ್ನೂ ಚಿಕ್ಕ ವಯಸ್ಸಿನ, ಇನ್ನೂ ಮೈನರ್, ಮೇಜರು ಆಗಿಲ್ಲ, ನಾನು ಈಗ 16 ವರ್ಷ ಪ್ರಾಯ ಬಂದಿರಬಹುದು, ಈ ಆಚಾರ್ಯರು ಉತ್ತರ ಕೊಡೋದು ಹೌದಾ, ಈ 18 ವಿಕಲ್ಪಗಳನ್ನು ಖಂಡನೆ ಮಾಡಿ ಆಗುತ್ತೋ ಆಚಾರ್ಯರಿಗೆ ಪೂರೈಸಿತೋ ಅಂತ ಬಹಳ ಸಂಶಯ ಪಟ್ಟು, ಜಗದ್ವಿಜೇತುಶ್ಚ ಜಯೇಸ ಸಂಶಯ ತಾವಜ್ಜನೋ ಜಾಯತ. ಆವಾಗ ಆಚಾರ್ಯರು, ನೀವು 18 ವಿಕಲ್ಪ ಮಾಡಿದಿರಿ, ಅದಕ್ಕೆ ಇಲ್ಲ ದೋಷ ಹೇಳಿದ್ರಿ, ಅದಕ್ಕೆ ಹೀಗೆ ಉತ್ತರ ಅಂತ ಕೆಲವೇ ವಾಕ್ಯಗಳಲ್ಲಿ ಅವರು ಎಲ್ಲಾ ವಿಕಲ್ಪಗಳನ್ನು ಝಾಡಿಸಿ ಇದು ಹೀಗೆ ಅಂತ ಹೇಳ್ಬಿಟ್ರಂತೆ. ಒಂದೇ ಅವರು ಆಚಾರ್ಯ ಯಾವತ್ತೂ ಕೂಡ ದೀರ್ಘವಾದ ಖಂಡನೆ ವಾದ ಮಾಡ್ತಿರ್ಲಿಲ್ಲ, ವಿಕಲ್ಪ ಮಾಡ್ತಿರ್ಲಿಲ್ಲ. ಆಚಾರ್ಯರ ವಾದದ ಕ್ರಮ ಏನು ಅಂತಂದ್ರೆ ಬಹಳ ತಮಾಷೆ. ಜ್ಞಾನತ್ವಂ ನಾಮಕಿಂ ಅಂತ ಪರಿಷ್ಕಾರ ಮಾಡ್ಲಿಕ್ಕೆ ಮುಂದೆ ಒಬ್ಬ ಬರ್ತಾನೆ, ಜ್ಞಾನತ್ವಂ ನಾಮಕಿಂ ಪರಿಷ್ಕಾರ ಮಾಡ್ರಿ ಅಂತ ಪರಿಷ್ಕಾರ ಮಾಡಿ ಕೈಕಾಲು ತಪ್ಪಿಸೋದು ಒಂದು ಟೆಕ್ನಿಕ್. ಜ್ಞಾನತ್ವಂ ನಾಮಕಿಂ ಅಂತ ಆಚಾರ್ಯದ ವಾಕ್ಯಾರ್ಥಕ್ಕೆ ಬಂದಾಗ ಆಚಾರ್ಯರು ವಾಕ್ಯಾರ್ಥ ಮಾಡ್ಬೋದು, ಜ್ಞಾನತ್ವಂ ನಾಮ ಏನು ಪರಿಷ್ಕಾರ ಮಾಡುವುದು, ಏನು ಮಾಡಲಿಲ್ಲ. ಅಲ್ಲ, ಪರಿಷ್ಕಾರ ಮತ್ತೆ ಮಾಡೋಣ, ನಿನಗೆ ಜ್ಞಾನ ಉಂಟೋ ಇಲ್ಲೋ ಅಂತ ಕೇಳುವಂತೆ. ನಿನಗೆ ಜ್ಞಾನ ಇದ್ರೆ, ನಿನಗೆ ಜ್ಞಾನ ಅಂದ್ರೆ ಏನೊಂದು ಗೊತ್ತುಂಟು, ಮತ್ತೆ ಪರಿಷ್ಕಾರ ಯಾಕೆ ಮಾಡಬೇಕು? ಜ್ಞಾನ ಇಲ್ಲ, ದಯಮಾಡಿಸು, ವಾಕ್ಯಾರ್ಥ ಯಾಕೆ ಮಾಡಬೇಕು? ಜ್ಞಾನ ಇಲ್ಲದಿದ್ದು ವಾಕ್ಯಾರ್ಥ ಮಾಡಿರ್ಬೇಕು, ದಯಮಾಡಿಸೋದು. ಹೀಗೆ ಮಾತಾಡ್ಕೊಂಡು ಅದನ್ನು ಪರಿಷ್ಕಾರ ಅನ್ನೋದು ತರ್ಕಶಾಸ್ತ್ರಗಳು ಕೈಕಾಲು ತಪ್ಪಿಸೋದಕ್ಕೋಸ್ಕರ ಮಾಡೋ ಒಂದು ಕುತಂತ್ರ ಅದು. ಹಾಗಾಗಿ ಆಚಾರ್ಯ ಪರಿಷ್ಕಾರ, ಅವನು ಎಲ್ಲ ಪರಿಷ್ಕಾರವನ್ನು ಕೆಲವೇ ವಾಕ್ಯಗಳಿಂದ ಕೆಲವೇ ಶಬ್ದಗಳಿಂದ ಜಾರಿಸಿ ಹೀಗೆ ಉತ್ತರ ಅಂತ ಹೇಳ್ಬಿಟ್ರಂತೆ. ಅವನಿಗೆ ಮತ್ತೆ ಏನು ಮಾಡೋದು ಅಂತ ತೋಚಲಿಲ್ಲ. ವಾಸ್ತವ ಪಂಡಿತ ಅಷ್ಟಾಗ ಶಿಷ್ಯನನ್ನು ಬಿಟ್ಟು ಕೊಡ್ತಾನ. ಆವಾಗ ಬುದ್ಧಿಸಾಗರ ಬಂದ, ಬೌದ್ಧ ವಿದ್ವಾಂಸ. ಅವರು ತರ್ಕಬಲದಿಂದ ವೇದವನ್ನು ನಿರಾಕರಣೆ ಮಾಡಿದವರು ಬೌದ್ಧರು. ಅವನು ಬಂದ, ಲಘೂಚಕಾರೇತ್ಯಪಿ ಬುದ್ಧಿಸಾಗರಂ. ಅವನನ್ನು ಆಚಾರ್ಯರು ಬಹಳ ಕೆಲವೇ ಮಾತುಗಳಿಂದ ಅವನನ್ನು ನಿರುತ್ತರಗೊಳಿಸಿಬಿಟ್ರು. ಇಬ್ಬರು ಮಹಾವಿದ್ವಾಂಸರು ಆಚಾರ್ಯ ಹತ್ರ ಉತ್ತರ ಕೊಡ್ಲಿಕ್ಕಾಗದೆ ಇದ್ದಾಗ, ಸರಿ ಇನ್ನು ನಾಳೆ ವಾದ ಮುಂದುವರಿಸೋಣ ಅಂತ ಹೇಳಿದ್ರಂತೆ. ನಾಳೆ ಅಂದರೆ ಇವತ್ತು ಉತ್ತರ ಸಿಗ ಅವ್ರಿಗೆ ಹೊಳಿತಾ ಇಲ್ಲ, ಅದಕ್ಕೆ ಏನಾದರೂ ಒಂದು ಪೋಸ್ಟ್ಪೋನ್ ಮಾಡೋದು. ಈ ಕೋರ್ಟ್ನಲ್ಲಿ ಲಾಯರ್ಗಳು ಎಜರ್ನ್ ಮಾಡೋದು ಉಂಟು, ಯಾಕಂದ್ರೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಮತ್ತೆ ಪಾರ್ಟಿ ಅವತ್ತು ಏನು ಸುಳ್ಳು ಹೇಳಬೇಕು ಅಂತ ಕೇಳಿಕೊಂಡು ಮತ್ತೆ ಹೋಗಬೇಕು. ಅಷ್ಟೊತ್ತು ನಾಳೆ ಎಜರ್ನ್ ಮಾಡುವ ಅಂತ. ನಮ್ಮ ಗುರುಗಳ ಮೇಲೆ ಕೇಸ್ ನಡೆದಾಗ ಒಂದು, ನಾನು ಸಾಕ್ಷಿ ಹೇಳಿದಾಗಲೇ ಒಂದು ಘಟನೆ ನಡೆದಿತ್ತು. ಅಲ್ಲಿ ಬಾಲಬ್ರಹ್ಮಚಾರಿ ಅನ್ನೋದಕ್ಕೆ ಏನು ಅರ್ಥ ಅಂತ ಆ ವಕೀಲರೆಲ್ಲ ಅವರು ಡಿಕ್ಷನರಿ ತಂದ್ರು, ಒಂದೊಂದೇ ಡಿಕ್ಷನರಿ ತಂದರು. ಒಂದು ಡಿಕ್ಷನರಿ ನೋಡಿ, ಇದರಲ್ಲಿ ಬಾಲಬ್ರಹ್ಮಚಾರಿ ಅಂದ್ರೆ 14 ವರ್ಷದ ಒಳಗೆ ನಾವು ಆಗಬೇಕು. ವಿದ್ಯಾವಾನ ತೀರ್ಥರಿ ಅವರಿಗೆ ಪದ್ಯವಾನ ಮಠಕ್ಕೆ ಬಟ್ಟಾಗುವಾಗ 50 ವರ್ಷ ಆಗಿತ್ತು. ಇವರು ಬಾಲಬ್ರಹ್ಮಚಾರಿ ವಿಚಿತ್ರ ನೋಡಿ. ಇದರಲ್ಲಿ ಬಾಲಬ್ರಹ್ಮಚಾರಿ ಈ ಡಿಕ್ಷನ್ ನೋಡಿದ್ದೀರಾ ಅಂತ ಒಂದು 8-10 ಡಿಕ್ಷನರಿ ತಂದು ನನ್ನ ಎದುರಿಟ್ರು. ನಾನು ಹೇಳಿದೆ, ವಕೀಲರೇ, ಯಾವ ಡಿಕ್ಷನರಿಯಲ್ಲಿ ನಿಜವಾದ ಅರ್ಥ ಇದೆಯೋ ಅದನ್ನು ಒಂದನ್ನು ಬಿಟ್ಟು ಓದೋದೆಲ್ಲ ತಂದಿದ್ದೀರಿ ನೀವು. ಆ ಪುಸ್ತಕ ಒಂದು ಯಾಕೆ ತರಲಿಲ್ಲ? ನೀವು ಸುಮ್ಮನೆ ಕೋರ್ಟಿನ ಸಮಯ ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳಿದೆ. ಆಮೇಲೆ ನೋಡಿ, ಇದರಲ್ಲಿ ಬಾಲಬ್ರಹ್ಮಚಾರಿ ಶಬ್ದ ವಿವರ ಎಲ್ಲ ವಾಚಸ್ಪತ್ಯ ಕೋಶದಲ್ಲಿದೆ. ನಾನು ಇದನ್ನು ನೋಡಿದ್ದೀರಾ ಅಂತ ಕೇಳಿದ್ರು. ವಕೀಲರೇ, ನೀವು ಆ ವಾಕ್ಯ ಮಾತ್ರ ನೋಡಿದ್ದೆ, ಯಾಕೆ ನಿಮ್ಮ ಕ್ಲೈಂಟ್ ತೋರಿಸಿದ್ದು. ನನಗೆ ಅದರ ಬಗ್ಗೆ ಏನಿದೆ ಅಂತ ಕೂಡ ಗೊತ್ತಿದೆ. ಹೇಳಿದ್ರೆ ತೊಂದರೆ ಆಗತ್ತೆ, ನಿಮಗೆ ಹೇಳಲೇನು ಅಂತ ಕೇಳಿದೆ. ಅಷ್ಟಾದ್ರೂ ಒಳ್ಳೆ ಎದೆ ನೋಡಬೇಕು ಒಂದು ಕೋರ್ಟ್ ಹೇಗೆ, ಯಾಕೆಂದ್ರೆ ಮುಂದೆ ಏನು ಹೇಳಬೇಕು ಒಂದು ಕ್ಲೈಂಟ್ ಹತ್ರ ಹೇಳ್ಬೇಕು ಅವರಿಗೆ. ಅದರ ಆ ವಾಕ್ಯ ಮಾತ್ರ ಮಾಡ್ಕೊಂಡು ಬಂದ್ದಾರೆ. ಅದರ ಮುಂದಿನ ವಾಕ್ಯ ಏನು ಅಂತ ಕೂಡ ನನಗೆ ಗೊತ್ತಿದೆ. ಹೇಳಿದ್ರೆ ನಿಮ್ಮ ತೊಂದರೆ ಆಗತ್ತೆ, ಹೇಳಲೇನು ಅಂತ ಕೇಳಿದೆ. ಅಷ್ಟಾದ್ರೂ ಒಳ್ಳೆ ಜನ್ಮ ಸರಿ, ನೀವು ಅಷ್ಟು ಏನು ಮಾಡಿ ನಾ ಬರ್ತೀನಿ ಅಂತ. ಹೀಗೆ ಇದೇನು ಅಂದ್ರೆ ಎಜರ್ನ ಮಾಡೋದು ಯಾವಾಗಲೂ ಉತ್ತರ ಹೊಳೆದೇ ಇದ್ದಾಗ, ಇದು ವಕೀಲರು ಮಾಡೋದಷ್ಟೇ, ವಾಕ್ಯಾರ್ಥ ಪಂಡಿತರು ಮಾಡೋದಷ್ಟೇ. ಸರಿ, ಸ್ವಯವಾದಷ್ಟು ನಾಳೆ ವಾಕ್ಯಾರ್ಥ ಮಾಡೋಣ, ಇವತ್ತು ಸಾಕು ಅಂತ ಹೇಳಿ ಆಚಾರ್ಯ ಹೇಳಿದ್ರೆ, ಯಾಕೆ ನಾಳೆ ಉತ್ತರ ಗೊತ್ತಿದ್ರೆ ಇವತ್ತೇ ಹೇಳಿ, ಇವರು ನಾಳೆ ಗೊತ್ತಿಲ್ಲ ಅಂತ ಹೇಳಬೇಕು, ನಾಳೆ ತನಕ ಪೋಸ್ಟ್ಪೋನ್ ಮಾಡೋದು ಯಾಕೆ? ಈಗ ಗೊತ್ತಿಲ್ಲದೆ ಇದ್ರೆ ನಾಳೆ ಅಲ್ಲ ಇವತ್ತೇ ಹೇಳಿಬಿಡಿ, ಗೊತ್ತಿದ್ರು ಇವತ್ತೇ ಹೇಳಿಬಿಡಿ, ನಾಳೆ ತನಕ ಪೋಸ್ಟ್ಪೋನ್ ಮಾಡಿ 24 ಗಂಟೆ ಕಾಯಿದೆ ಯಾಕೆ? ಇವತ್ತೇ ಸ್ವಯಂದ್ರೆ ಇದು ಉತ್ತರಂ ಭಾತಿ ತದೋಚ್ಯತ. ನಿಮಗೆ ಉತ್ತರ ಗೊತ್ತಿದ್ರೆ ಇವತ್ತೇ ಹೇಳ್ಬೋದಲ್ಲ, ನಾಳೆ ನಾನು ಸಿದ್ಧ ಇದ್ದೇನೆ, ಎಷ್ಟೊತ್ತು ಬೇಕಾದ್ರೆ ಕೂತ್ಕೊಳ್ತೇನೆ, ಹೇಳ್ರಿ. ಇದೆಲ್ಲ ನಾಳೆ
ಅದು ಇವತ್ತು ನಾವು ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕು. ನಾಳೆಯಿಂದ ಹೊರಡೋಗ್ಬಿಟ್ರು, ಸಭಾತ್ಯಾಗವನ್ನು ಹೊರಟೋಗ್ಬಿಟ್ರು. ಸರಿ, ಇನ್ನು ನಾಳೆ ಬರ್ತದೆ, ಏನೋ ವಾಕ್ಯಾರ್ಥ ಆಗುತ್ತಂತ ಜನರೆಲ್ಲ ಕಾದ್ಕೋತ್ ಮರುದಿವಸ ಬೆಳಿಗ್ಗೆ ನೋಡ್ಲಿಕ್ಕೆ ಹೋದ್ರೆ ಇಲ್ಲೇ ಇಲ್ಲ, ಇವರು ಗಟ್ಟಿಗಟ್ಟಿ ಹೊರಡೋಗ್ಬಿಟ್ಟಿದ್ದಾರೆ. ರಾತ್ರಿ ಪಲಾಯನ, ಇದು ನಾಳೆ ಕೂತ್ರೆ ಮರ್ಯಾದೆ ಹೋಗುತ್ತೆ ಅಂತ ರಾತ್ರಿ ಪಲಾಯನ ಮಾಡಿಬಿಟ್ಟಿದ್ದಾರೆ. ಅದು ನಿಶಾ ಪಲಾಯನ ಆತು ಸನಿಶ್ಚಿಕಾಯಾಪಿನ್. ಓ, ಇವರು ಸೋತೆವು ಅಂತ ಹೇಳಲಿಕ್ಕೆ ನಾಚಿಕೊಂಡು ರಾತ್ರಿ ಹೇಳದೆ ಹೋಗಿದ್ದಾರೆ, ಇವರು ಸೋತರು ಅನ್ನೋದನ್ನು ಜನ ನಿರ್ಣಯ ಮಾಡಿತು. ಹೀಗೆ ಜನರು ಅಹೋ ಮುಹೂರ್ತಾತ್ ಅಯಂ ಅಪ್ರಯತ್ನವಾನ್, ಯಾರು ಇಡೀ ಜಗತ್ತನ್ನ, ಇಡೀ ಭಾರತ ಸಂಚಾರ ಮಾಡಿ ಎಲ್ಲ ವಿದ್ವಾಂಸನ್ನ ಗೆದ್ದು ಜಯಪತ್ರ ತಂದವರನ್ನ ಒಂದು ಕ್ಷಣಾರ್ಧದಲ್ಲಿ ಆಚಾರ್ಯ ಸೋಲಿಸಿ ಬಿಟ್ರಲ್ಲ ಕೆಲವೇ ಮಾತುಗಳ ಮೂಲಕ, ಏನು ವಿಸ್ಮಯ ಅಂತ ಹೇಳಿಕೊಂಡು ಜನರು ಆಶ್ಚರ್ಯಪಟ್ಟರು ಆಚಾರ್ಯರ ವಿದ್ವತ್ತೆಯನ್ನು ಕಂಡು. ಹೀಗೆ ಅಂತ ಹೇಳಿಕೊಂಡು ಆಚಾರ್ಯರ ಮಹಿಮೆಯನ್ನು ಹೇಳ್ತಕ್ಕಂಥ ಭಾಗವನ್ನ ಇವತ್ತು ಸ್ವಲ್ಪ ಭಾರತದಲ್ಲಿ ಸಂಚಾರ ಮಾಡಿ ವಿಜಯಪತ್ರ ಪಡೆದು ಬಂದವರು ಇಲ್ಲಿ ವಿಜಯಪತ್ರ ಪಡೆಯಲಿಕ್ಕೊಂಡು ಬರಬೇಕಾಗಿದ್ದರೆ ಆಚಾರ್ಯರ ಅವತಾರ ಕಾಲದಲ್ಲಿ ಇದು ದೊಡ್ಡ ವಿದ್ಯಾಕೇಂದ್ರ. ಅದಕ್ಕೆ ಹೇಳಿದೆ ನಾನು, ಅನೇಕ ಮಠಗಳು ಒಂದೊಂದು ದೊಡ್ಡ ಒಂದು ವಿದ್ವತ್ ಪರಂಪರೆ, ದೊಡ್ಡ ವಿದ್ವಾಂಸರ ಪರಂಪರೆ ಇದ್ದಂಥ ಭಾಗವಾಗಿತ್ತಿದು. ಹಾಗಾಗಿ ಆಚಾರ್ಯರು ಸ್ವತಃ ಯಾರ ಹತ್ರವೂ ಶಾಸ್ತ್ರ ಪಾಠ ಮಾಡಿಸಿಕೊಳ್ಳದೆ ಇದ್ದರೂ ಆ ಪರಿಸರ ಮಾತ್ರ ಒಂದು ಶಾಸ್ತ್ರ ಚಿಂತನೆಗೆ ಪೂರಕವಾಗಿತ್ತು, ಅನುಕೂಲವಾಗಿತ್ತು. ಅಂಥ ಸಂದರ್ಭದಲ್ಲಿ ಆಚಾರ್ಯರು ಮತ್ತು ಸ್ವಲ್ಪ ಕಾಲ ಇಲ್ಲಿ ಇದ್ದರು. ಯಾಕೆಂದ್ರೆ ಸಂಚಾರಕ್ಕೆ ಹೋಗ್ಲಿಕ್ಕೆ ಅಚ್ಯುತಪ್ರಜ್ಞರು ಬಿಡ್ಲೇ ಇಲ್ಲ. ನೀವು ಸಂಚಾರಕ್ಕೆ ಹೋಗಬಾರ್ದು, ಕಡೆ ಏನು ಮಾಡಬೇಕಾಯ್ತು ಅಂದ್ರೆ ಆಚಾರ್ಯ ಓಡುವಾಗ ಅಚ್ಯುತಪ್ರಜ್ಞನ್ನು ಹೊರಡಿಸ್ಕೊಂಡು ಸಂಚಾರಕ್ಕೆ ಹೋಗೋಯಾಯ್ತು, ಒಬ್ಬರ ಹೋಗ್ಲಿಕ್ಕೆ ಬಿಡ್ಲೇ ಇಲ್ಲ. ಸೊ ಮತ್ತೊಂದು ಎರಡು ಮೂರು ಆಶ್ರಮ ಆಗಿ ಸುಮಾರು ಒಂದು 2-3 ವರ್ಷಗಳ ಕಾಲ, ಅದೇನು 15 ಇಲ್ಲೇ ಕೆಲವು ವಾದಿಗಳು ಬಂದರು, ಆಚಾರ್ಯ ಇಲ್ಲೇ ಪಾಠ ಪ್ರವಚನ ಮಾಡ್ಕೊಂಡಿದ್ರು. ಒಂದು ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಆಚಾರ್ಯ ಏನು ಪಾಠ ಪ್ರವಚನ ಮಾಡಬೇಕು, ಆಚಾರ್ಯರು ಪಾಠ ಪ್ರವಚನ ಮಾಡುವುದಕ್ಕಿಂತ ಮುಂಚೆ ಅಲ್ಲಿ ಮಠದಲ್ಲಿ ನಡೀತಾ ಇದ್ದದ್ದು ಶಾಂಕರ ಗ್ರಂಥಗಳ ಪಾಠ ಪ್ರವಚನ. ಆಚಾರ್ಯರು ಅದೇ ಪಾಠ ಪ್ರವಚನ ಶುರು ಮಾಡಿದರಂತೆ. ಶಾಂಕರ ಭಾಷ್ಯವನ್ನೇ ಪಾಠ ಮಾಡ್ತೀನಿ. ಪಾಠ ಮಾಡೋದು ಅಂದ್ರೆ ಶಾಂಕರ ಭಾಷ್ಯದಲ್ಲಿರುವ ತಪ್ಪುಗಳನ್ನು ಹೇಳೋದು. ಹೀಗಿದೆ, ಇದು ಸೂತ್ರಕ್ಕೆ ಅನುಗುಣವಾಗಿಲ್ಲ, ಇದು ಅಸಂಗತವಾಗಿದೆ. ಶಾಂಕರ ಭಾಷ್ಯವನ್ನು ಪ್ರವಚನ ಮಾಡ್ತಾ ಅದರಲ್ಲಿರತಕ್ಕಂಥ ದೋಷಗಳನ್ನು ಉದ್ಭಾವನೆ ಮಾಡಿ ಇದು ಅಸಂಗತ, ಸೂತ್ರದ ಅರ್ಥ ಹೀಗಿದ್ರೆ ಚೆನ್ನಾಗಿರುತ್ತೆ, ಆದ್ರೆ ಹೀಗೆ ಅರ್ಥ ಬರೆದಿದ್ದಾರೆ, ಇದು ಸೂತ್ರಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿಕೊಂಡು ಪ್ರವಚನ ಮಾಡ್ಲಿಕ್ಕೆ ಹತ್ತಿದರಂತೆ. ಜನರಲ್ಲಿ ಅಂದ್ರೆ ಶಾಂಕರ ಭಾಷ್ಯದ ಬಗ್ಗೆ ಇದ್ದಂಥ ಅರ್ಥಾಭಿಮಾನವನ್ನು ಕಲಕಿ ಹೊಸ ಅರ್ಥಕ್ಕೆ ಅಣಿಗೊಳಿಸ್ತಾ ಇದ್ದಾರೆ. ಇದೇನಾಗುತ್ತೆ ಹೊಸ ಅರ್ಥ ಹೇಳಿದ್ರೆ, ನಮ್ಮ ದೇಶದ ಒಂದು ಸಂಪ್ರದಾಯ ಏನಂದ್ರೆ ಏನನ್ನ ನಂಬಿಕೊಂಡು ಬಂತು ಅದನ್ನು ನಂಬುದು, ಹೊಸತನ್ನು ಒಪ್ಪದೇ ಇರುವುದು ಈ ಒಂದು ಅರ್ಥಗತವಾದ ಸ್ವಭಾವ ಭಾರತೀಯರು. ನಮಗೆ ಹಿಂದಿನಿಂದ ಬಂದ ಅರ್ಥ ಸಾಕು, ಅದು ಸರಿಯಾದ ಪ್ರಶ್ನೆ ಬೇರೆ. ಅದಕ್ಕೋಸ್ಕರ ಹೊಸ ಅರ್ಥ ಅಂತ ಏನು ಜನ ತಿಳ್ಕೊಂಡಿದ್ದಾರೆ, ನಿಜವಾದ ಅರ್ಥ ಹೊಸ ಅರ್ಥ ಆಗಿಬಿಟ್ಟಿದೆ. ಇವರೇನೋ ಹೊಸ್ತು ಹೇಳಿದ್ದಾರೆ, ಅದನ್ನು ಇವರನ್ನು ನಂಬಬಾರದು ಅನ್ನತಕ್ಕಂಥ ಮನೋವೃತ್ತಿ ಜನರಲ್ಲಿ ಬೆಳೆದಿರುವಂತಹದ್ದು. ಅದು ಸಹಜ, ಸದಾಕಾಲ ಇರುವಂತಹದ್ದು. ಅದಕ್ಕೋಸ್ಕರ ಆಚಾರ್ಯರು ಹೇಳುವ ಅರ್ಥವೇ ನಿಜವಾದ ಅರ್ಥ. ಈ ತನಕ ನಾವು ನಂಬಿಕೊಂಡು ಬಂದ ಅರ್ಥ ಸರಿಯಲ್ಲ ಅನ್ನೋದನ್ನ ಮನವರಿಕೆ ಮಾಡಲಿಕ್ಕೆ ಒಂದು ರೀತಿಯಿಂದ ಮುಂದೆ ಅವರ ಭಾಷ್ಯ ರಚನೆಗೆ ಪಂಚಾಂಗ ಶಂಕರರ ಭಾಷ್ಯವನ್ನೇ ಪಾಠ ಮಾಡ್ತಾ ಅದರಲ್ಲಿ ಇರತಕ್ಕಂಥ ವೈರುಧ್ಯಗಳು, ವೈಸಂಗತ್ಯಗಳು, ಅದು ಎಷ್ಟು ವಿಸಂಗತವಾಗಿದೆ, ಎಷ್ಟು ವಿರುದ್ಧವಾಗಿದೆ ಅನ್ನೋದನ್ನ ತೋರಿಸ್ತಾ ಹೇಳಿದಂತೆ, ಒಂದು ಕಡೆ ಪ್ರವಚನ ಮಾಡ್ತಾ ಹೇಳಿದಂತೆ ಸೂತ್ರವನ್ನ ವಿಚಾರ ಮಾಡಿದರೆ, ಭಾಷ್ಯ ಅಭಿಪ್ರಾಯವನ್ನ ವಿಚಾರ ಮಾಡಿದರೆ, ಸೂತ್ರ ಮತ್ತು ಭಾಷ್ಯಗಳಿಗೆ ಪರಸ್ಪರ ಸಂಬಂಧವೇ ಕಾಣುವುದಿಲ್ಲ. ಸೂತ್ರಕ್ಕೆ ವಿರುದ್ಧವಾಗಿ ಭಾಷ್ಯ ಬರೀತಾರೆ. ಇದನ್ನ ಹೇಗೆ ಅನ್ವಯ ಮಾಡಿ ಸಮನ್ವಯ ಮಾಡಿ ಇದನ್ನು ಅರ್ಥ ಮಾಡುವುದು ಅನ್ನುವುದು ಕೂಡ ಹೊಳೆಯೋದಿಲ್ಲ. ಬಹಳ ಆಶ್ಚರ್ಯ. ಆಚಾರ್ಯ ಇಷ್ಟು ಸೂತ್ರಕ್ಕೆ ವಿರುದ್ಧವಾಗಿರತಕ್ಕ ಅರ್ಥವನ್ನ ಜನ ಒಪ್ಪಿಕೊಂಡು ಇಷ್ಟು ಸಮಯ ಕೆನ್ನೆ ತಟ್ಟಿಕೊಂಡು ಕೂತ್ರಲ್ಲ, ಇದೇ ಬಹಳ ಆಶ್ಚರ್ಯ ಅಂತ ಆಚಾರ್ಯ ಪ್ರವಚನ ಮಾಡಲಿಕ್ಕೆ ಶುರು ಮಾಡಿದರು. ಸರಿ, ಇದು ಆಚಾರ್ಯರಿಗಿಂತ ಮೊದಲು ಶಂಕರಾಚಾರ್ಯರ ಭಾಷ್ಯಕ್ಕೆ ನೊಂದುಕೊಂಡು ಭಾಸ್ಕರಾಚಾರ್ಯರು, ಆಚಾರ್ಯರಿಗಿಂತ ಮೊದಲೇ ಭಾಸ್ಕರಾಚಾರ್ಯ ಒಂದು ಭಾಷ್ಯ ಬರೆದಿದ್ದರು. ನಾರಾಯಣ ಪಂಡಿತಾಚಾರ್ಯರ ಮಣಿಮಂಜರಿಯ ಪ್ರಕಾರ ಭಾಸ್ಕರಾಚಾರ್ಯರು ಮತ್ತು ಶಂಕರಾಚಾರ್ಯರು ಸಹಪಾಠಿಗಳು, ಒಟ್ಟಿಗೆ ಓದಿದವರು ಬ್ರಹ್ಮದತ್ತರ ಹತ್ರ. ಒಟ್ಟಿಗೆ ಓದಿ ತನ್ನ ಸಹಪಾಠಿಯಾದ ಶಂಕರರು ಬರೆದ ಭಾಷ್ಯ ನೋಡಿ ನೊಂದುಕೊಂಡು ಅವರು ಮಂಗಳಾಚರಣೆ ಕೂಡ ಮಾಡಲಿಲ್ಲ. ಭಾಸ್ಕರ
ಭಾಸ್ಕರಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಪ್ರಥಮ ಶ್ಲೋಕದಲ್ಲಿ ಇರುವುದೇನು ಅಂದ್ರೆ, ವೈದಿಕ ಸಂಪ್ರದಾಯವನ್ನ ಉದ್ಧ್ವಸ್ತಗೊಳಿಸಿದ ಶಂಕರರ ಭಾಷ್ಯ ನೋಡಿ ನೋವಿನಿಂದ ಬೇರೆ ಅರ್ಥ ಬರೀತೇನೆ ಅಂತ ಇಷ್ಟೇ ಪ್ರಾರಂಭ ಹೇಳ್ತಾರೆ. ಅವರು ಇಷ್ಟು ಅಸಹ್ಯವಾಗಿ ವೈದಿಕ ಸಂಪ್ರದಾಯವನ್ನ ಪೂರ್ತಿ ವ್ಯತ್ಯಸ್ತಗೊಳಿಸಿಬಿಟ್ರು. ಆದ್ರಿಂದ ವೈದಿಕ ಸಂಪ್ರದಾಯದ ನಿಜವಾದ ಭಾವ ಏನು ಅನ್ನುವುದನ್ನ ಮತ್ತೆ ಜನರಿಗೆ ತಿಳಿಸುವುದಕ್ಕೋಸ್ಕರ ಶಂಕರರಿಗೆ ಬ್ರಹ್ಮಸೂತ್ರ ಪಾಠ ಮಾಡಿದವರು ಬ್ರಹ್ಮದತ್ತರು ಕೂಡ ವೈದಿಕ ಸಂಪ್ರದಾಯ ಅನುಯಾಯಿಗಳು, ಅವರ ಸಹಪಾಠಿಗಳು. ಹಾಗಾಗಿ ಬ್ರಹ್ಮದತ್ತರಿಗೂ ಇವರು ಭಾಷ್ಯ ನೋಡಿ ನೋವಾಗಿತ್ತಂತೆ ಸುಮ್ಮನೆ ಕೂತಿದ್ರು. ಭಾಸ್ಕರಾಚಾರ್ಯರು ತಡ್ಕೊಳ್ಳಿಕ್ಕಾದ್ರೆ ಈ ಅಸಂಗತವಾದ ಭಾಷ್ಯ ನೋಡಿ ನನಗೆ ನೋವು ತಡೆಯಲಿಕ್ಕಾಗದೆ ನಾನು ಬೇರೆ ಭಾಷ್ಯ ಬರೀತೇನೆ ಅಂತ ಹೇಳಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ವಿದ್ವಾಂಸರಿಗೂ ಅದು ಅಸಂಗತ ಅಂತ ಕಂಡಿತ್ತು. ಆದರೆ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಏನೋಪ್ಪ ಇಷ್ಟು ಜನ ಶಿಷ್ಯರಿದ್ದಾರೆ, ದೊಡ್ಡವರು ಬರೆದದ್ದು, ನಾವು ತಪ್ಪು ಅಂತ ಹೇಳುವ ಹಾಗೆ ಹೆದರಿಕೆ, ಎಲ್ಲರಿಗೂ ತಪ್ಪು ಅಂತ ಹೇಳಲಿಕ್ಕೆ ಹೆದರಿಕೆ, ಕೆಲವರಿಗೆ ನಂಬಿಕೆ, ಮೂಢನಂಬಿಕೆ, ಕೆಲವರಿಗೆ ತಪ್ಪು ಅಂತ ಕಂಡ್ರು ತಿಳುಕುಳು ಪಂಡಿತರೇ ಜಡಪಡಿಸಿದ್ದಾರೆ. ನಮ್ಮ ಸಂಪ್ರದಾಯ ಪರಂಪರೋಪಯಾತ ಅದನ್ನು ಹೇಗೆ ಖಂಡಿಸುವುದು, ಅದನ್ನು ಕಲಿಯದೆ ಬಿಡುವುದು ಹೇಗೆ ಅಂತ ಚಡಪಡಿಸಿದ್ದಾರೆ. ಈ ರೀತಿಯಿಂದ ಇದ್ದಾಗ ಜನರ ಮನಸ್ಸನ್ನು ಅಣಿಗೊಳಿಸುವಂತಹದ್ದು ಅವಶ್ಯಕತೆ ಇತ್ತು. ಹೊಸ ಒಂದು ಅನ್ವೇಷಣೆ ಮಾಡಿ ನಿಜವಾದ ಪ್ರಾಚೀನ ಅರ್ಥ ಏನು ಅನ್ನುವುದನ್ನ ತೀರ್ಮಾನ ಮಾಡುವಂತಹ ಅವಶ್ಯಕತೆ ಇತ್ತು. ಅಂತಹ ಅವಶ್ಯಕತೆಗೋಸ್ಕರ ಆಚಾರ್ಯರು ಪ್ರವಚನ ಮಾಡ್ತಾ ಸ್ಪಷ್ಟವಾಗಿ ಹೇಳಿ ಪ್ರಾರಂಭ ಮಾಡಿದಂತೆ, ಈ ಸೂತ್ರಕ್ಕೆ ಹೀಗೆ ಅರ್ಥ ಮಾಡಿದರೆ ಇದು ಅಸಂಗತ ಆಗತ್ತೆ, ಸೂತ್ರಕ್ಕೆ ವಿರುದ್ಧವಾಗಿ ಭಾಷ್ಯ ಬರೆದಿದ್ದಾರೆ, ಇದನ್ನು ಹೇಗೆ ಅನ್ವಯ ಮಾಡಬೇಕು, ಅನ್ವಯ ಮಾಡಲಿಕ್ಕೆ ಬರದೇ ಇದ್ದದ್ದನ್ನ ಹೇಗೆ ಜನ ಅನುಸಂಧಾನ ಮಾಡುತ್ತಾರೆ, ಹೇಗೆ ಇದನ್ನು ಒಪ್ಪಿಕೊಂಡ್ರು ಅನ್ನೋದೇ ಆಶ್ಚರ್ಯದ ಸಂಗತಿ ಅಂತ. ಆವಾಗ ಅಲ್ಲಿ ಸೇರಿರತಕ್ಕಂಥ ಪಾಠಗಳಿಗೆ ಬಂದವರೆಲ್ಲ ವಿದ್ವಾಂಸರು. ಆ ಕಾಲದಲ್ಲಿ ಶಾಂಕರ ಭಾಷ್ಯ ಇದೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿದ ವಿದ್ವಾಂಸರು ಬಂದಿದ್ದಾರೆ. ಕೆಲವರು ಆಚಾರ್ಯರು ಹೇಳತಕ್ಕ ಅರ್ಥವನ್ನು ಕೇಳಿ ನಾವು ಇನ್ನಷ್ಟು ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಜಿಜ್ಞಾಸೆಯನ್ನು ಬಂದವರು. ಕೆಲವರು ಕುಹಕದಿಂದ ಆಚಾರ್ಯಂತದ್ದು ಹೊಸ್ತಂತೆ, ಇದ್ದದ್ದೆಲ್ಲ ತಪ್ಪಂತೆ ಎಂತದ್ದು ಹಾಗಂದರೆ ನೋಡುವ ಅಂತ ಬಂದವರು. ಹೀಗೆ ನಾನಾ ಬಗೆಯಿಂದ ಬಂದರೆ ಬಹಳಷ್ಟು ಮಂದಿ ಬಂದವರು ವಿದ್ಯಾರ್ಥಿಗಳೆಲ್ಲ ವಿದ್ವಾಂಸರು. ಆಚಾರ್ಯ ಪ್ರವಚನವನ್ನು ಕುತೂಹಲದಿಂದ ಕೇಳುವಂತ ಬಂದವರು, ಜಿಜ್ಞಾಸೆಯಿಂದ ಬಂದವರು, ಕುಹಕದಿಂದ ಬಂದವರು, 3 ಥರದ ಜನ ಇದ್ರು. ಎಲ್ಲ ಕಾಲದಲ್ಲೂ ಇರ್ತಾರೆ, ಆ ಕಾಲದಲ್ಲೂ ಇದ್ರು. ಹೀಗೆ ಇದ್ದಾಗ ವಿದ್ವಾಂಸರು ಅಲ್ಲಿ ಶ್ರೋತೃಗಳಾಗಿ ಬಂದವರು, ಶಾಂಕರ ಭಾಷ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಅದನ್ನು ತರ್ಕಬದ್ಧವಾಗಿ ಅನುಸಂಧಾನ ಮಾಡಿದವರಿಗೆ ಕೂಡ ಆಚಾರ್ಯ ದೋಷೋದ್ಘಾಟನೆ ಮಾಡಿದ್ದನ್ನ ನೋಡಿ ಇದನ್ನ ಹೇಗೆ ಪರಿಹರಿಸುವುದು ಅಂತ ಗೊತ್ತಾದರೆ ವಿಸ್ಮಯಗೊಂಡ್ರು. ಆಮೇಲೆ ಅಷ್ಟೇ ಅಲ್ಲ, ಅಲ್ಲಿ ಸೇರಿದ ಅನೇಕ ಮಂದಿ ಸಹೃದಯರಾದ ವಿದ್ವಾಂಸರು ಹೇಳಿದಂತೆ, ಆಚಾರ್ಯರೇ ಈ ಅರ್ಥ ಸರಿ ಇಲ್ಲ ಅಂತ ನೀವು ಹೇಳ್ತೀರಿ, ನೀವು ಸರಿ ಇಲ್ಲ ಅಂತ ಹೇಳಿದ್ದು ಸರಿ ಅಂತ ನಮಗನ್ನಿಸ್ತಾ ಇದೆ, ಹಾಗಾದ್ರೆ ಸರಿಯಾದ ಅರ್ಥ ಏನು ಅನ್ನೋದನ್ನು ನೀವೇ ಹೇಳಬೇಕು ಅಂತ, ನಿಜವಾದ ಬ್ರಹ್ಮಸೂತ್ರದ ಅರ್ಥ ನೀವು ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು ಅಲ್ಲಿ ಸೇರಿರ್ತಕ್ಕಂಥ ಜನರು. ಆವಾಗ ಆಚಾರ್ಯರು ಬ್ರಹ್ಮಸೂತ್ರದಲ್ಲಿ ಬರತಕ್ಕಂಥ ಶಬ್ದಗಳ ಅನ್ವಯದ ಕ್ಲೇಶವೇ ಇಲ್ಲಿದೆ. ಸಹಜವಾಗಿ ಯಥಾಶ್ರುತವಾಗಿ ಆ ಶಬ್ದದಿಂದ ಏನು ಬೋಧ ಆಗತ್ತೆ ಅದಕ್ಕೆ ಅನುಗುಣವಾಗಿರತಕ್ಕಂಥ ಭಾಷ್ಯ ಮುಂದೆ ಅವರು ರಚನೆ ಮಾಡತಕ್ಕಂಥ ಭಾಷ್ಯದಲ್ಲಿ ಏನು ಅರ್ಥ ಹೇಳ್ತಾರೆ ಆ ಅರ್ಥವನ್ನ ಪ್ರವಚನದಲ್ಲಿ ಹೇಳಿ ಪ್ರಾರಂಭ ಮಾಡಿದರು. ತಾನು ಮುಂದೆ ಹೇಳತಕ್ಕಂಥ ಭಾಷ್ಯದ ಸಾರವನ್ನ ಮೊದಲೇ ಪ್ರವಚನ ಮಾಡಿ ಜನದ ಮುಂದೆ ಇಟ್ಟಿದ್ದರು ಆಚಾರ್ಯರು. ಅಂದ ಅಲ್ಲಿ ಅರ್ಥಕ್ಕೆ ಕ್ಲೇಶ ಇಲ್ಲ, ಅನ್ವಯಕ್ಕೆ ಕ್ಲೇಶ ಇಲ್ಲ. ಮೂಲದಲ್ಲಿ ಅರ್ಥ ಹೇಳಿದ ತಕ್ಷಣ ಇದು ಮೂಲದ ಸಹಜ ಅರ್ಥ ಅಂತ ಯಾರಿಗಾದ್ರೂ ಅನ್ನಿಸಬೇಕು. ಆ ರೀತಿ ಸೂತ್ರಾರ್ಥವನ್ನ ಆಚಾರ್ಯರು ಪ್ರವಚನ ಮಾಡಿದರು. ಆ ಸೂತ್ರಾರ್ಥವನ್ನು ಸೂತ್ರಕ್ಕೆ ಅನುಗುಣವಾಗಿದೆ, ಸೂತ್ರದಲ್ಲಿ ಅನ್ವಯ ಕ್ಲೇಶ ಇಲ್ಲ, ಅರ್ಥ ಕ್ಲೇಶ ಇಲ್ಲ. ಅಷ್ಟೇ ಅಲ್ಲ, ಆ ಅರ್ಥಕ್ಕೆ ಬೇಕಾಗಿರತಕ್ಕಂಥ 100 ಶ್ರುತಿ ಸ್ಮೃತಿಗಳ ಉದಾಹರಣೆ, ಸಂವಾದ, ಇದೆಲ್ಲ ನೋಡಿ ಇಷ್ಟು ಶ್ರುತಿ ಸ್ಮೃತಿಗಳ ಸಂವಾದ ಕೊಟ್ಟು ಅವರವರ ಒಂದೊಂದು ಅರ್ಥ ಹೇಳ್ಕೊಂಡು ಹೋಗೋದಷ್ಟೇ. ಅದಕ್ಕೆ ತರ್ಕ, ಶ್ರುತಿ ಸ್ಮೃತಿಗಳನ್ನು ಕೊಟ್ಟು ಸಮನ್ವಯ ಮಾಡಿದವರೇ ಇಲ್ಲ. ಇದು ಬಹಳ ಅಪೂರ್ವವಾಗಿದೆ ಅಂತ ಬಹಳ ಜನರಿಗೆ ಸಂತೋಷ ಆಯ್ತಂತೆ. ಮತ್ಸರವರ್ಜಿತರಾಗಿ ಜ್ಞಾನ ಅಪೇಕ್ಷೆಗಳಾಗಿ ಬಂದವರಿಗಂತೂ ಪರಮಾನಂದ ಆಗೋಯ್ತಂತೆ. ಮತ್ಸರದಿಂದ ಬಂದವರಿಗೆ ಬಾಯಿ ಕಟ್ಟಿ ಏನು ಮಾಡೋದು ಎಂದು ಗೊತ್ತಾಗದೆ ತಪ್ಪಗೆ ಕೂತರು, ಆಚಾರ್ಯ ಬಾಯಿ ಕಟ್ಟಿಸಿಬಿಟ್ರು. ಹೀಗೆ ಕೆಲವರು ಶ್ರುತ ಪ್ರವೀಣರು, ಕೆಲವರು ಅತಿ ತಾರ್ಕಿಕರು, ಶ್ರೋತೃಗಳಲ್ಲಿ ಹೇಳ್ತಾರೆ, ಕೆಲವರು ಶಾಸ್ತ್ರ ಅಧ್ಯಯನ ಮಾಡಿರತಕ್ಕಂತಹ ವೈದಿಕ ವೇದವಿದ್ಯೆಯನ್ನು ಚೆನ್ನಾಗಿ ಓದಿದಂತಹ ವೇದ ವಿದ್ವಾಂಸರು, ಕೆಲವರು ಬರೇ ಮಾತಿಗೆ ತರ್ಕ ಮಾಡತಕ್ಕಂಥ ಅತಿ ತಾರ್ಕಿಕರು. ಇದಕ್ಕೋಸ್ಕರವೇ ಆಚಾರ್ಯರ ಸಿದ್ಧಾಂತ ಅದು
ಅತಿ ತರ್ಕ ಮಾಡಬಾರದು ಅಂತಕ್ಕಂಥದ್ದು ಮನವರಿಕೆ. ಆದ್ದರಿಂದಲೇ ನಾರಾಯಣ ಪಂಡಿತಾಚಾರ್ಯರು ದೇವರನ್ನ ಸ್ತೋತ್ರ ಮಾಡುವಾಗ ತರ್ಕ ನಿಶ್ಚಿತ ಚಿತ್ತವೃತ್ತಿಭಿ ಅಪ್ರತರ್ಕ್ಯ ಮಹೋದಯ ಅಂತ, ತರ್ಕಶಾಸ್ತ್ರ ಓದವರಿಗೆ ಅರ್ಥವಾಗದ ದೇವರಿಗೆ ನಮಸ್ಕಾರ ಅಂತ ಒಂದು ಕಡೆ ಹೇಳ್ತಾರೆ. ನಿಜವಾಗಿ ತರ್ಕಶಾಸ್ತ್ರವನ್ನೇ ಸರ್ವಸ್ವ ಅಂತ ತಿಳ್ಕೊಂಡವರಿಗೆ ಎಂದೂ ದೇವರ ಅರ್ಥ ಆಗುವುದಿಲ್ಲ. ತರ್ಕಶಾಸ್ತ್ರ ವ್ಯುತ್ಪತ್ತಿಗೆ ಒಂದು ಸಾಧನ, ಒಂದು ಮೆಟ್ಲು ಅಂತ ತಿಳ್ಕೊಂಡವರಿಗೆ, ಅದೇ ಉಪ್ಪರಿಗೆ ಅಂತ ತಿಳ್ಕೊಂಡವರಿಗೆ ಯಾವತ್ತೂ ದೇವರನ್ನು ತಿಳಿಯುವ ಸಾಧ್ಯ ಇಲ್ಲ. ಅದೊಂದು ಮೆಟ್ಲನ್ನ ತುಳಿದು ಮೇಲಕ್ಕೆ ಹೋಗ್ಬೇಕು, ಅದಲ್ಲೇ ಕೂತು ಬಿಟ್ರೆ ಕೆಲವರು ತರ್ಕಶಾಸ್ತ್ರದಲ್ಲೇ ಕೂತು ಬಿಡ್ತಾರೆ, ಅದನ್ನೇ ಮೆಟ್ಲಲ್ಲಿ ಕೂತವ್ರು, ಅವ್ರು ಉಪ್ಪರಿಗೆ ಎಂದೂ ಹೋಗೋದಿಲ್ಲ. ಅದು ಒಂದು ಮೆಟ್ಟಲು, ಆ ಮೆಟ್ಟಲು ದಾಟಬೇಕು, ನಾವು ಅದನ್ನು ತುಳಿದು ಮೇಲಕ್ಕೆ ಹತ್ತಬೇಕು. ಅದನ್ನು ತರ್ಕಶಾಸ್ತ್ರವೇ ಸರ್ವಸ್ವ ಅಂತ ಕೂತು ಬಿಡ್ತಾರಲ್ಲ, ಅವರಿಗೆ ಎಂದು. ಇವತ್ತು ಅನೇಕ ಮಂದಿ ವೇದಾಂತಿಗಳಿಗೂ ಈ ಭ್ರಮೆ ಇದೆ, ತರ್ಕಶಾಸ್ತ್ರವೇ ಸರ್ವಸ್ವ ಅಂತ. ತರ್ಕಶಾಸ್ತ್ರ ಓದುವುದರಿಂದಲೇ ವ್ಯುತ್ಪತ್ತಿ, ವೇದಾಂತ ಓದಿದ್ರೆ ವ್ಯುತ್ಪತ್ತಿ ಬರುವುದಿಲ್ಲ ಅನ್ನೋ ಅನೇಕ ಭ್ರಮೆಗಳಲ್ಲಿ ಇವತ್ತು ಅಧ್ಯಯನ ಪರಂಪರೆ ನಡೀತಾ ಇದೆ. ಆಚಾರ್ಯರು ಇದನ್ನ ಎಂದೋ 700 ವರ್ಷಗಳ ಮೊದಲು, ನೀನು ತರ್ಕವನ್ನೇ ಸರ್ವಸ್ವ ಅಂತ ನಂಬಬೇಡ, ತರ್ಕದಿಂದ ದೇವರನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಘೋಷಣೆ ಮಾಡಿದರು. ಇಷ್ಟ ಆಗುವಾಗ ಏನಾಗಿದೆ, ಆಶ್ರಮ ಆಗಿ 1 ವರ್ಷ 2 ವರ್ಷ ಆಗಿದೆ. ಮಧ್ಯೆ ಒಟ್ಟಿಗೆ ಸಿಟ್ಟು, ನಾನು ಸನ್ಯಾಸ ತಗೊಳ್ಳಿ, ಏನ್ ಬೇಕಾದ್ರೆ ಮಾಡಲಿ, ನಾ ಹೋಗಲ್ಲ, ನಾನು ನೋಡ್ಲಿಕ್ಕೆ ಹೋಗುದಿಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ಕೋಪ, ಮಗ ಸನ್ಯಾಸ ಕೊಂಡ ಕೋಪದಲ್ಲಿ ನಾವು ಎಲ್ಲ ಬಂದು ಹೇಳೋರಂತೆ, ಒಳ್ಳೆ ಪ್ರವಚನ ಮಾಡ್ತಾರೆ ಆಚಾರ್ಯರು, ನಾನು ಕೇಳೋಲ್ಲ. ಇವರು ಸಿಟ್ಟು, ಪ್ರವಚನ ಕೇಳಲಿಕ್ಕೆ ಹೋಗಲಿಲ್ಲ. ಮಗನನ್ನು ಆಶ್ರಮ ಆದ್ಮೇಲೆ ನಾನು ಕಾಲು ಶಾಟಿ ಬಿಟ್ಟ ಮಗನನ್ನು ನೋಡೋಲ್ಲ, ನನಗೆ ಸಾಧ್ಯ ಇಲ್ಲ ನೋಡ್ಲಿಕ್ಕೆ ಅಂತ ಇವರು ಕೋಪ ಮಾಡಿ ಕೂತು ನೋಡ್ಲಿಕ್ಕೆ ಹೋಗಲಿಲ್ಲ, ಮಾತಾಡಿಸ್ಲಿಕ್ಕೆ ಹೋಗಲಿಲ್ಲ, ಪ್ರವಚನ ಕೇಳಲಿಲ್ಲ. ಆದರೆ ಎಷ್ಟು ಸಮಯ ಕೂತ್ಕೊಳ್ಳುವುದು, ಎಲ್ಲರೂ ಒಂದು ಹೊಗಳ್ತಾರೆ, ಏನು ಪ್ರವಚನ ಮಾಡ್ತಾರೆ ಆಚಾರ್ಯರು ಅಂತ ಹೇಳಿದಾಗ ತಡ್ಕೊಳ್ಳಿಕ್ಕಾಗಲ್ಲ. ಒಂದು ದಿವಸ ಬಂದು ಪ್ರವಚನಕ್ಕೆ ಬಂದು ಕೂತರು, ಕೇಳಿ ಪರಮ ಸಂತೋಷ ಆಯಿತು. ಸಂತೋಷಗೊಂಡು, ಸಂತೋಷ ಆಯಿತು, ನಾನೇನೋ ತಪ್ಪು ತಿಳ್ಕೊಂಡಿದ್ದೆ ಅಂತ ಪಶ್ಚಾತ್ತಾಪಟ್ಟು ಹೊರಟೋದ್ರು. ಆಮೇಲೆ ಆಚಾರ್ಯರನ್ನ ನೋಡಿ, ಆಚಾರ್ಯ ಪ್ರವಚನ ಕೇಳಿ ಪರಮಾನಂದಗೊಂಡವ್ರಲ್ಲ ಅವರು ಒಬ್ರು. ಮೊದಲು ಸ್ವಲ್ಪ ದಿವಸ ಕೋಪ, ತಾನು ಹೇಳಿದಾಗ ಕೇಳಲಿಲ್ಲ, ಮದುವೆ ಮಾಡಿಕೊಳ್ಳಿಲ್ಲ, ಸನ್ಯಾಸಿ ಆದ ಅಂತ ಮಗನವರು ಕೋಪ ಮಾಡಿ ನೋಡ್ಲಿಕ್ಕೆ ಬರಲಿಲ್ಲ. ಹೀಗೆ ನಡೀತಾ ಇದ್ದಾಗ ಒಂದು ಸರ್ತಿ ಅಚ್ಯುತ ಪ್ರಜ್ಞರಿಗೆ ಉಭಯ ಸಂಕಟ. ಅಚ್ಯುತ ಪ್ರಜ್ಞರು ಶಂಕರ ಭಾಷ್ಯ ಪಾಠ ಮಾಡೋದು, ಇವರು ಖಂಡನೆ ಮಾಡೋದು ಶಿಷ್ಯ, ಇವರು ಪ್ರವಚನದಲ್ಲಿ ಏನ್ ಮಾಡುದು, ಅವರು ಇಷ್ಟು ಶಂಕರ ಭಾಷ್ಯ ಪಾಠ ಮಾಡಿದ್ರೆ ಇವರು ಅದು ತಪ್ಪು ಅಂತ ಹೇಳೋದು. ಕಡೆಗೆ ಒಂದ್ಸರ್ತಿ ಅದ್ರ ಒಳಗಿಂದೊಳಗೆ ಸಂತೋಷ ಆಗತ್ತೆ ಶಿಷ್ಯರ ಜಾಣತನ ನೋಡಿ, ಆದರೆ ಒಳಗಿಂದ ನಾನು ಇಷ್ಟೊಂದು ಹೇಳಿದ್ದನ್ನೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ನನ್ನ ಶಿಷ್ಯ ಅಂತ ಒಂಚೂರು ಅಸಮಾಧಾನ. ಒಂದ್ಸರ್ತಿ ವಿನೋದ ಬೆರೆಸಿದ, ಆಗ ಮೇಲುನೋಟಕ್ಕೆ ಕೋಪ, ಕೋಪದ ಹಿಂದೆ ಇರುವಂತಹ ಪ್ರೀತಿ ವಿನೋದ. ಅಲ್ಲ, ಶಂಕರ ಭಾಷ್ಯ ತಪ್ಪು ಅಂತ ಹೇಳ್ತೀರಲ್ಲ, ನೀವೇ ಬೇರೆ ಭಾಷೆ ಬರೀರಿ ಯಾರಾದ್ರೆ ಅಂತ ಒಂದು ಸಿಟ್ಟಿನಿಂದ, ಸಿಟ್ಟಲ್ಲ ಅದು, ಸಿಟ್ಟಿನ ನಾಟಕ ಮಾಡಿಕೊಂಡು ನೀವು ಬರೀರಿ, ಶಂಕರ ಭಾಷ್ಯ ತಪ್ಪಾದ್ರೆ ನೀವು ಬೇರೆ ಭಾಷೆ ಬರೀರಿ ಅಂತ ಹೇಳ್ಕೊಂಡು ಹೇಳಿದ್ರಂತೆ. ಆಗ ಆಚಾರ್ಯರು ಅದನ್ನ ಆಕ್ಷೇಪ ಮಾಡಲಿಲ್ಲ. ಅವರ ಆಕ್ಷೇಪದ ಧ್ವನಿಯನ್ನ ಹಾಗೆ ಬಿಟ್ಟುಬಿಟ್ಟು, ಆಕ್ಷೇಪದ ಧ್ವನಿಯನ್ನು ಬಿಟ್ಟುಬಿಟ್ಟು ನಿಮ್ಮ ಆಜ್ಞೆಯನ್ನು ಸ್ವೀಕಾರ ಮಾಡಿದೆ ಅಂತ ಹೇಳ್ಬಿಟ್ಟ. ಬೇರೆ ಬರೀರಿ ಅಂತ ಆಕ್ಷೇಪ ಅಲ್ಲ, ಅದು ಬರೀರಿ ಅಂತ ಆಜ್ಞೆ, ಗುರುವಾಜ್ಞೆ ಅಂತ ತಿಳ್ಕೊಂಡು ನಾನು ಬೇರೆ ಬರೀತೀನಿ ಅಂತ, ನಿಮ್ಮ ಆಜ್ಞೆಯನ್ನ ನಾನು ಒಪ್ಕೋತೇನೆ ಅಂತ ಹೇಳಿದ್ರಂತೆ. ಹೀಗೆ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ನೀರು ಮತ್ತು ಹಾಲು ಬೆರೆಸಿಟ್ರು ಕೂಡ ಹಂಸ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ತಗೊಳ್ಳುತ್ತೆ. ಹಾಗೆ ಅಚ್ಯುತ ಪ್ರಜ್ಞರಲ್ಲಿ ಇರತಕ್ಕಂತಹ ಆಕ್ಷೇಪದ ಅಂಶವನ್ನು ಬಿಟ್ಟು ಒಳ್ಳೆ ಭಾಷ್ಯ ರಚನೆ ಮಾಡ್ರಿ ಅನ್ನುವಂತಹ ಪ್ರೀತಿಯ ಸಲಹೆಯನ್ನ ಸ್ವೀಕಾರ ಮಾಡಿದರು. ಹೀಗೆ ಇದ್ದಾಗ ಅಲ್ಲಿ ಒಬ್ಬರು ಯತಿಗಳಿದ್ರು. ಅವರ ಇಷ್ಟವರೆಗೆ ಅವರ ಹೆಸರನ್ನ ಹೇಳಿರಲಿಲ್ಲ. ಆಚಾರ್ಯರನ್ನ ತುಂಬಾ ಪ್ರೀತಿಸ್ತಾ ಇದ್ದಂಥ ಯತಿಗಳು. ಅವರ ಹೆಸರು ಮೊದಲಿಗೆ ಬರಲಿಲ್ಲ, ಹೇಳಿದನು ದೊಡ್ಡ ಸ್ವಾಮಿಗಳು ಅಂತ, ಜ್ಯೇಷ್ಠ ಯತಿಗಳು, ಹಿರಿಯ ಸ್ವಾಮಿಗಳು ಅಂತ, ಅದೇ ತ್ರಿಜತ್ತಾಯ ವಂಶದವರು ಹಿರಿಯ ಸ್ವಾಮಿಗಳು ಅಂತ. ಅವರಿಗೆ ಮಹಾಪ್ರೀತಿ, ಆಚಾರ್ಯರು ಅಂದ್ರೆ ಮಹಾಪ್ರೀತಿ. ಸರಿ, ಆಚಾರ್ಯರು ಅನ್ನೋ ಮಹಾಪ್ರೀತಿಯಿಂದ ಅವರು ಒಂದ್ಸರ್ತಿ ಆಚಾರ್ಯರ ಹತ್ರ ಹೇಳಿದ್ರಂತೆ, ಶಂಕರರ ಭಾಷ್ಯ ಅನನ್ವಿತವಾಗಿದೆ, ಆಗ್ಲಿ ನಮಗೇನು,
ಅದು ಯಾರೋ ಅವ್ರು ಬರೆದಿದ್ದಾರೆ, ಅವರಷ್ಟಕ್ಕೆ ಬಿಟ್ಬಿಡೋಣ, ನಾವು ಅದನ್ನು ಕಟ್ಟಿಕೊಂಡು ಏನ್ ಮಾಡಬೇಕು? ನಮಗೆ ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿರತಕ್ಕಂಥ ಅರ್ಥ ನೀವು ಹೇಳ್ರಿ, ನಾವು ನಿಮ್ಮ ಹತ್ರ ಪಾಠ ಕೇಳ್ತೇವೆ, ನಾವು ಅದನ್ನೇ ಅನುಷ್ಠಾನಕ್ಕೆ ತರ್ತೇವೆ. ಯಾರೋ ಬರೆದು ಅಂತ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅದು ಇರಲಿ ಬಿಡಿ, ನೀವು ನಮಗೆ ಬ್ರಹ್ಮಸೂತ್ರ ಭಾಷ್ಯ ನೀವು ಪಾಠ ಮಾಡ್ರಿ, ನಿಜವಾದ ಅರ್ಥ ಹೇಳ್ರಿ ಅಂತ ಅವರು ವಯಸ್ಸಿನಲ್ಲಿ ಆಶ್ರಮದಲ್ಲಿ ಜ್ಯೇಷ್ಠರು. ಆದರೆ ಆಚಾರ್ಯರನ್ನು ಒತ್ತಾಯ ಮಾಡಿ ನಿಜವಾದ ಅರ್ಥ ಹೇಳ್ರಿ ಅಂತ ಆಚಾರ್ಯರನ್ನು ಒತ್ತಾಯ ಮಾಡಿ ಆ ಪಾಠ ಪ್ರವಚನದಲ್ಲಿ ತಾನು ಬಂದು ಕೂತು ಕೇಳಿ ಸಂತೋಷಪಟ್ಟವರು ಆ ಜ್ಯೇಷ್ಠಯತಿಗಳು. ಹೀಗೆ ಜ್ಯೇಷ್ಠಯತಿಗಳ ಮಾತನ್ನ ಕೇಳಿ ಆಚಾರ್ಯರು ತನ್ನ ಶಂಕರ ಭಾಷ್ಯ ಪಾಠ ಮಾಡೋದು ಬಿಟ್ಟುಬಿಟ್ರು. ನಿಜವಾದ ಬ್ರಹ್ಮಸೂತ್ರದ ಅರ್ಥ ಏನು ಅನ್ನೋದನ್ನ ತನ್ನ ಮುಂದೆ ಭಾಷ್ಯದಲ್ಲಿ ಬರೀತಕ್ಕಂಥ ಅರ್ಥಗಳನ್ನ ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಷ್ಟಾದ ಮೇಲೆ ಆಚಾರ್ಯರಿಗೆ ತುಡಿತ ಇತ್ತು ಏನು ಅಂದ್ರೆ ಉಡುಪಿಯಲ್ಲೇ ಕೂತಲ್ಲ, ಇಡೀ ದೇಶದಲ್ಲಿ ಈ ತತ್ವವಾದವನ್ನು ಮುಟ್ಟಿಸಬೇಕು ಅಂತ. ಹೋಗಲಿಕ್ಕೆ ಬಿಡೋಲ್ಲ ಅಚ್ಯುತ ಪ್ರಜ್ಞರು. ಅದಕ್ಕೇನು ಮಾಡಿದ್ರು ಆಚಾರ್ಯರೊಮ್ಮೆ, ನಾವು ದಕ್ಷಿಣ ಭಾರತ ಬಡವಿಗಿದ್ರಿ ಅಲ್ಲ, ದಕ್ಷಿಣ ಭಾರತ ಯಾತ್ರೆ, ಕನ್ಯಾಕುಮಾರಿ ಉತ್ತರ ಭಾರತದ ಮತ್ತೊಬ್ಬರು ದಕ್ಷಿಣ ಭಾರತದ ಯಾತ್ರೆ ಮಾಡ್ಕೊಂಡು ಬರೋಣ, ನೀವು ಬರ್ರಿ ಜತೆಯಾಗಿ ಹೋಗೋಣ ಅಂತ ಅಚ್ಯುತ ಪ್ರಜ್ಞೆಯನ್ನು ಹೊರಡಿಸಿ ಯಾತ್ರೆ ಹೊರಟರು. ಹೀಗೆ ಯಾತ್ರೆ ಹೊರಟಾಗ ಅಲ್ಲಿಂದ ಮೊದಲು ಇಲ್ಲಿಂದ ಹೋದದ್ದು ಅವರು ಕಾಸರಗೋಡಿಗೆ. ದಕ್ಷಿಣಕ್ಕೆ ಹೋಗುವಾಗ ಮೊದಲು ಸಿಗುವಂತಹದ್ದು ಕಾಸರಗೋಡು ತಾನೆ. ಕಾಸರಗೋಡಿಗೆ ಹೋದರು. ಕಾಸರಗೋಡಿನಲ್ಲಿ ಈಗಲೂ ಇದೆ ವಿಷ್ಣುಮಂಗಲ ದೇವಸ್ಥಾನ ಅಂತ, ಆಚಾರ್ಯರು ಹೋಗಿ ವಾಸ್ತವ್ಯ ಮಾಡಿರತಕ್ಕಂಥ ವಿಷ್ಣುಮಂಗಲ ದೇವಸ್ಥಾನ. ಅದು ತಿರುಗುವ ಪಂಡಿತಾಚಾರ್ಯರ ಮನೆಗೆ ಸಮೀಪದಲ್ಲೇ ಇದೆ. ಅದು ಬೇಕು ಅಂತ ಆಚಾರ್ಯರು ತಿರುಗುವ ಪಂಡಿತಾಚಾರ್ಯ ಮನೆಯ ಸಮೀಪ ಇರತಕ್ಕಂಥ ವಿಷ್ಣುಮಂಗಲ ದೇವಸ್ಥಾನದಲ್ಲಿ ವಾಸ್ತವ್ಯ ಮಾಡಿದ್ದಾರೆ. ಆ ಶಿಷ್ಯ ಮುಂದೆ ಬರುವ ಶಿಷ್ಯನಿಗೆ ಸಾಮೀಪ್ಯ ಒದಗಿಸಿದ್ದಾರೆ. ಅಲ್ಲಿ ಹೋಗಿ ವಿಷ್ಣುಮಂಗಲ ದೇವಾಲಯದಲ್ಲಿ ಇರತಕ್ಕಂಥ ಮಂಗಲ ಸ್ವರೂಪಿಯಾದ ವಿಷ್ಣುವಿಗೆ ನಮಸ್ಕಾರ ಮಾಡಿ ಅಲ್ಲೇ ಪೂಜೆ, ಅಲ್ಲೇ ಆವತ್ತು ಭಿಕ್ಷಾ ಸ್ವೀಕಾರ ಆ ವಿಷ್ಣುಮಂಗಲ ದೇವಸ್ಥಾನದಲ್ಲಿ. ಆವಾಗ ಅವತ್ತು ಒಬ್ಬ ಭಕ್ತ ತನ್ನ ಲೆಕ್ಕದಲ್ಲಿ ಇವತ್ತು ಪೂಜೆ ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅವತ್ತು ಅಡಿಗೆ ವ್ಯವಸ್ಥೆ ಮಾಡಿಸಿದ್ದ. ಅಷ್ಟರಲ್ಲೇ ಆಚಾರ್ಯರ ಪ್ರಸಿದ್ಧಿ ನಾನಾ ವಿಧದಲ್ಲಿ ಬಂದಿತ್ತು. ಅವರು ಎಲ್ಲದರಲ್ಲೂ ಪ್ರವೀಣರಂತೆ, ದೇಹಬಲ ಬುದ್ಧಿಬಲ ಎರಡರಲ್ಲಿಯೂ ಅಸಾಧಾರಣರಂತೆ. ಬರೇ ಬುದ್ಧಿಬಲ ಅಲ್ಲ, ಅವರು ದೇಹಬಲದಲ್ಲೂ ಬಲಿಷ್ಠರಂತೆ. ಅವರು ಏನು ತಿಂದ್ರು ಜೀರ್ಣಿಸಿಕೊಳ್ತಾರಂತೆ. ಅವರು ವಿಚಿತ್ರವಾದ ಶಕ್ತಿ, ಅತಿಮಾನುಷ ಶಕ್ತಿ ಅವರದ್ದು ಅನ್ನುವಂತಹ ಖ್ಯಾತಿ ಈ ಕಡೆ ಬೇಕಾದಷ್ಟು ಆವಾಗಲೇ ಬಂದಿತ್ತು. ಒಬ್ಬ ಅವತ್ತು ಭಿಕ್ಷೆ ಕೊಟ್ಟವ ಪ್ರಾರ್ಥಿಸು, ಭಿಕ್ಷೆ ಆಯ್ತು, ಮಧ್ಯಾಹ್ನದ ಭಿಕ್ಷೆ ಆಯ್ತು. ಭಿಕ್ಷೆ ಆದ್ಮೇಲೆ ಅವನು ಪ್ರಾರ್ಥಿಸಿಕೊಂಡ ಅಂತೆ ಅವನು ನಿಜವಾಗಿ ಪರೀಕ್ಷೆ ಮಾಡಬೇಕು ಅಂತ. ಅವನಿಗೊಂದು ಹೌದು ಅಲ್ಲೋ ನೋಡ್ಬೇಕು ಅಂತ ಪರೀಕ್ಷೆಗೋಸ್ಕರ. ನಮ್ದು ಕೇರಳ ಕಾಸರಗೋಡು ಕಡೆಯಲ್ಲೆಲ್ಲ ಈ ನೇಂದ್ರ ಬಾಳೆ ಬಹಳ ಜನಪ್ರಿಯ. ನೇಂದ್ರ ಬಾಳೆ ಇಷ್ಟು ದೊಡ್ಡ ಬಾಳೆ, ಅದು ಒಂದು ಬಾಳೆಹಣ್ಣು ತಿನ್ಲಿಕ್ಕೆ ಆಗುದು. ಊಟ ಆದ್ಮೇಲೆ ಒಂದು ಬಾಳೆಹಣ್ಣು 2 ಬಾಳೆಹಣ್ಣು ತಿಂದ್ರೆ ಹೊಟ್ಟೆ ಉಬ್ಬರಿಸಿ ಹೋಗುತ್ತೆ. ಅಂತಹ ದೊಡ್ಡ ಜಾತಿಯ ಬಾಳೆಹಣ್ಣು, ಅದನ್ನ 200 ಬಾಳೆಹಣ್ಣು ತಂದಿತ್ತಂತೆ. ಇದನ್ನ ತಾವು ಸ್ವೀಕರಿಸಬೇಕು ಸುಲಭದಲ್ಲಿ. ನಾವು ಊಟ ಆದ್ಮೇಲೆ ಮತ್ತೆ ಇನ್ನೊಂದು ನಾಳೆ ಮಧ್ಯಾಹ್ನದಾಗ ಏನು ಮಧ್ಯದಲ್ಲಿ ತಿನ್ನೋ ಗಟ್ಲಿಲ್ಲ ಸ್ವಾಮಿಗಳು ಅಂತ ತಪ್ಪಿಸ್ಕೊಳ್ಬಹುದಿತ್ತು ಮಧ್ವಾಚಾರ್ಯರಿಗೆ. ಅವರು ತಿನ್ನೋಣ, ಅದಕ್ಕೇನಂತೆ. ಯಾಕೆಂದ್ರೆ ಅವನ ಮೂಲಕ ಅಚ್ಯುತ ಪ್ರಜ್ಞರ ಕಣ್ಣು ತರಿಸಬೇಕಿತ್ತು ಅವರಿಗೆ. ಅವನು ಪರೀಕ್ಷೆ ಕೊಟ್ಟದ್ದು. ತನ್ನಲ್ಲಿ ಇರತಕ್ಕಂಥ ಶಕ್ತಿ ಎಂಥದ್ದು, ಬರೀ ಶಾಸ್ತ್ರ ಪಾಂಡಿತ್ಯ ಅಷ್ಟೇ ಅಲ್ಲ, ಸರ್ವ ವಿಧದ ಶಕ್ತಿಯನ್ನು ಭಗವಂತ ತನಗೆ ಕರುಣಿಸಿದ್ದಾನೆ ಅಂತ ಅಚ್ಯುತ ಪ್ರಜ್ಞರಿಗೆ ಒಂಚೂರು ಸಂಶಯ ಶಿಷ್ಯನ ಬಗ್ಗೆ. ಎಲ್ಲ ಸಂಪ್ರದಾಯ ಹಾಳು ಮಾಡ್ತಾ ಇದ್ದಾರ ಏನು ಕಥೆ ಅಂತ ಅವ್ರಿಗೆ ಪೂರ್ತಿ ಮನವರಿಕೆ ಆಗಲಿಲ್ಲ ಇನ್ನು. ಹಾಗಾಗಿ ಅವರು ಅಚ್ಯುತ ಪ್ರಜ್ಞರು ಬಂದು ಕೂತಿದ್ದಾರೆ. ಅವರ ಎದುರಿನಲ್ಲಿ ಸುಮಾರು 200 ಚಿಲ್ಲರೆ ಬಾಳೆಹಣ್ಣು ತಂದಿತ್ತಂತೆ. ಅವನು ಇವರು ಪೂರ ತಿಂದ್ಬಿಟ್ರು. ಆಚಾರ್ಯರು ಪೂರ ತಿಂದ್ಬಿಟ್ಟ ಮೇಲೆ ಅಚ್ಯುತ ಪ್ರಜ್ಞೆ ಅವನು ಪರೀಕ್ಷೆ ಮಾಡಲಿ ಬಂದು ತೆಪ್ಪಗಾದ. ಅವನು ಮತ್ತೆ ಮಾತಾಡೋ ಹಾಗಿಲ್ಲ. ಅಚ್ಯುತ ಪ್ರಜ್ಞರಿಗೆ ಸಂಶಯ. ಅವ್ರು ಕೇಳ್ತಾರೆ, ತನೂದರೆ ನಾಸ್ತಿ ಗರಿಷ್ಠತಾ ಕಥಂ. ಅಲ್ಲಪ್ಪ, ನೀನು ಹೊಟ್ಟೆ ತುಂಬ ಊಟ ಮಾಡಿದ್ದಿ, ಮತ್ತೆ ನಿನ್ನ ಹೊಟ್ಟೆ ಹಳ್ಳೆ ಹೊಟ್ಟೆ ಅಂತ ಹೇಳ್ತಾರೆ. ಏನು ಡೊಳ್ಳು ಹೊಟ್ಟೆಯವನಲ್ಲ ನೀನು, ಇಷ್ಟು ಹಳ್ಳೆ ಹೊಟ್ಟೆ ನೀನು. ವೃಕೋದರ ಭೀಮಸೇನಿಗೂ ಹಳ್ಳೆ ಹೊಟ್ಟೆ ಇತ್ತಂತೆ. ಹಾಗೆ ಅಂದ್ರೆ ಹೊಟ್ಟೆ ಉಬ್ಬಿಕೊಂಡಿರುವಂತಹದ್ದು ಅದು ಅವಲಕ್ಷಣ.
ಆಚಾರ್ಯ ಹೊಟ್ಟೆ ಒಳಗೆ ಎಳ್ಕೊಂಡಿತ್ತಂದು, ಇಷ್ಟು ಸಣ್ಣ ಹೊಟ್ಟೆ. ಭೀಮಸೇನ ಅವನು ಕೂಡ ಇನ್ನೊಂದು ಉದ್ದೇಶ ಏನು ಆಚಾರ್ಯದು ಅಂದ್ರೆ, ಪಿತುಮಾನ್ ನಿತ್ಯ ಆಶಯೇ ದ್ವಿತೀಯಮ ಸಪ್ತಶಿವಾಸು ಮಾತೃಷು, ಬಹಳ ಬಂಡಿ ಅನ್ನವನ್ನು ಉಂಡ ಕೂಸು ಅಂತ ಭೀಮಸೇನಿಗೆ. ಆ ಕೂಸೆ ಇದನ್ನು ತೋರಿಸುವುದಕ್ಕೋಸ್ಕರ ಇವರು ಕೂಡ ಬಂಡಿ ಅನ್ನ ಉಂಡಿದ್ದಾರೆ ಆಚಾರ್ಯ. ಅದನ್ನು ಅದು ಅವತಾರ ಸಾಮ್ಯ. ಆ ಅವತಾರದಲ್ಲಿ ಅಲ್ಲಿ ಸರ್ಪ ಹತ್ಯೆ ಮಾಡಿದ್ದ ಭೀಮಸೇನ, ಇಲ್ಲಿ ಕಾಲಿನಲ್ಲಿ ತೂದು ಸರ್ಪ ಹತ್ಯೆ ಮಾಡಿದ್ರು. ಅಲ್ಲಿ ಬಹುಭುಕ್ ಆದ್ರೆ ಇಲ್ಲಿಯೂ ಪಿತುಮಾನ್ ತುಂಬಾ ಸಮೃದ್ಧವಾದ ಅನ್ನವನ್ನ ಭೋಜನ ಮಾಡಿದ್ದ. ಅದಕ್ಕೋಸ್ಕರ ಆಚಾರ್ಯರು ತಾನು ವೃಕೋದರ ಅಂತ, ವೃಕೋದರ ಅಂತಂದ್ರೆ ಅದರ ಅರ್ಥವೇ ವೃಕ ಅಂತಂದ್ರೆ ಇಡೀ ಜಗತ್ತನ್ನು ಕಬಳಿಸಬಲ್ಲಂಥ, ದಹಿಸಿ ದಗ್ಧಗೊಳಿಸಬಲ್ಲ ಅಗ್ನಿ. ಅದು ಉದಯದಲ್ಲಿ ಇರೋಣ. ಅಂದು ವೃಕೋದರ ಅಂದ್ರೆ ವಾಯುದೇವರ ಹೆಸರು. ಹಾಗಾಗಿ ಅದು ಆಚಾರ್ಯನ ಹೆಸರು ಹೌದು, ಭೀಮನ ಹೆಸರು ಹೌದು, ಆಂಜನೇಯನ ಹೆಸರು ಹೌದು. ಭೀಮರೂಪದಲ್ಲಿ ಆ ಹೆಸರು ಪ್ರಸಿದ್ಧಿಗೆ ಬಂತು. ತಾನೇ ವೃಕೋದರ ಅಂತ ತೋರಿಸೋಕ್ಕೋಸ್ಕರ ಆಚಾರ್ಯ. ಇಲ್ಲದಿದ್ದರೆ ಶಾಸ್ತ್ರ ಸಂದೇಶವನ್ನು ಜಗತ್ತಿಗೆ ಕೊಡ್ಲಿಕ್ಕೆ ಹೋದವರಿಗೆ ಬಾಳೆಹಣ್ಣು ತಿಂದೇನಾಗಬೇಕು. ಅದು ಶಾಸ್ತ್ರ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಮಂಡನೆ ಮಾಡೋದಕ್ಕೊಂದು ಕ್ವಾಲಿಫಿಕೇಶನ್ ಅಲ್ಲ. ಆಮೇಲೆ ಈ ಕೆಟ್ಟ ಸಂಪ್ರದಾಯ ಬಂತು. ಏನು ಅಂದ್ರೆ, ಈ ಪಂಡಿತರಲ್ಲಿ ಊಟ ಆದ್ಮೇಲೆ 50 ಹೋಳಿಗೆ ತಿನ್ನೋದು, ಅದಕ್ಕೆ 100 ರೂಪಾಯಿ ಸ್ವಾಮಿಗಳು ಸಂಭಾವನೆ ಕೊಡೋದು, ಆಮೇಲೆ ಇವರು ಹೊಟ್ಟೆ ಉಪ್ಪರಿಸ್ಕೊಂಡು ಹೊರಳಾಡೋದು, ಇದೆಲ್ಲ ಕೆಟ್ಟ ಸಂಪ್ರದಾಯಗಳು ಬಂತು. ಇದು ಆಚಾರ್ಯ ಮಾಡಿದ್ದನ್ನ ನಾವು ಮಾಡ್ತೇವೆ ನೋಡ್ರಿ, ಹೀಗೆ ಆಗೋದು. ಆಚಾರ್ಯ ಮಾಡಿದ್ದೇ ಬೇರೆ, ಇವ್ರು ನಾವು 50 ಹೊಳಿತೀವಿ, ಕಡೆಗೆ ಅವ್ರನ್ನ ಹೊರಳಿಸೋದು, ಮಲಗಿಸಿ, ಯಾಕಂದ್ರೆ ನೀವು ಜೀರ್ಣ ಆಗಬೇಕು, ಮಲಗಿಸಿ ಆ ಕಡೆ ಈ ಕಡೆ ಹೊರಳಿಸು. ಇದೆಲ್ಲ ಕೆಟ್ಟ ಸಂಪ್ರದಾಯಗಳು ಆಮೇಲೆ ಬಂದವು. ಆಚಾರ್ಯರು ಎಲ್ಲವನ್ನ ತಿಂದರು. ಯಾಕೆ ಅಂದ್ರೆ ಅಚ್ಯುತ ಪ್ರಜ್ಞರಿಗೆ ಮನವರಿಕೆ ಆಗಬೇಕು ಎಂದು ತಾನು ಭೀಮಾವತಾರ ಅನ್ನತಕ್ಕಂಥದ್ದನ್ನು ಅಚ್ಯುತ ಪ್ರಜ್ಞರಿಗೆ ಮನವರಿಕೆ ಮಾಡಬೇಕಿತ್ತು. ಅದಕ್ಕೋಸ್ಕರ ಅಚ್ಯುತ ಪ್ರಜ್ಞೆ ಇದ್ದು ಅಚ್ಯುತ ಪ್ರಜ್ಞೆ ಹೇಳ್ತಾರೆ, ನಿನ್ ಇಷ್ಟು ಸಣ್ಣ ಹೊಟ್ಟೆ ತುಂಬಾ ಊಟ ಮಾಡಿ ಆದ್ಮೇಲೆ 200 ಬಾಳೆಹಣ್ಣು ತಿಂದೆ, ಒಂಚೂರು ಹೊಟ್ಟೆಯಲ್ಲಿ ಬದಲಾವಣೆ ಕಾಣುವುದು, ಇನ್ನು ಅಲ್ಲೇ ಹೊಟ್ಟೆ ಇದೆ, ಏನು ಕಥೆ ಇದು, ಎಲ್ಲಿಂದ ಈ ಶಕ್ತಿ ಬಂತು ನಿನಗೆ ಅಂತ ಅಚ್ಯುತ ಪ್ರಜ್ಞರು ಶಿಷ್ಯರ ಹತ್ರ ಕೇಳಿದರು. ಅವ್ರು ಕೇಳಬೇಕು ಅಂತ ತಾನೇ ತಿಂದದ್ದು. ಹಾಗಾಗಿ ಅವ್ರು ಪ್ರಶ್ನೆ ಹಾಕಿದಾಗ ಹೇಳ್ತಾರೆ, ಅಂಗುಷ್ಠ ಮಾತ್ರ ಜಠರ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶ ಚೇತಾ ಇತಿ ಸೊಬ್ರವೀತ್ತದ. ಅದಕ್ಕೆ ಹೇಳಿದ್ರು, ನನ್ನ ಜಠರದ ಒಳಗೆ ಇಡೀ ಜಗತ್ತನ್ನು ಸುಡಬಲ್ಲಂಥ 200 ಬಾಳೆಹಣ್ಣಲ್ಲ, ಇಡೀ ಜಗತ್ತನ್ನ ಜೀರ್ಣಿಸಿಕೊಳ್ಳುವಂತಹ ಅಂಗುಷ್ಠ ಗಾತ್ರದ ಅಗ್ನಿ ಇದೆ, ಅದೇ ವೃಕ ಅಂತ. ಆ ವೃಕ ನನ್ನ ಉದರದಲ್ಲಿದೆ, ಅದು ನನ್ನನ್ನು ವೃಕೋದರ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶಾಸ್ತ್ರಕಾರರು ವಾಯುದೇವರನ್ನು ವೃಕೋದರ ಅಂತ ಹೇಳೋದು. ಹಾಗಾಗಿ ಅದು ನನಗೆ ಹಿತಕರ. ಕೆಲವರಿಗಿರುತ್ತೆ ಹೊಟ್ಟೆ ಕಿಚ್ಚು ಭಾರಿ ಇರ್ತದೆ, ಅದು ಅವರನ್ನೇ ಸುಡೋದು, ಇನ್ನೊಬ್ಬನು ಸುಡಲ್ಲ. ಹೊಟ್ಟೆಯಲ್ಲಿ ಭಾರಿ ಕಿಚ್ಚು ಇರ್ತದೆ, ಎಷ್ಟು ಅದು ಅಂಗುಷ್ಠ ಗಾತ್ರಕ್ಕಿಂತ ಜಾಸ್ತಿ ಇರ್ತದೆ, ಅದು ಅವರನ್ನೇ ಸುಡ್ತಾ ಇರ್ತದೆ, ಇನ್ನೊಬ್ಬರಿಗೆ ಏನು ತೊಂದರೆ ಇಲ್ಲ. ಇದು ನನಗೆ ಹಿತಕಾರಿಯಾದ, ಜಗತ್ತನ್ನ ಪೂರ್ತಿ ಸುಟ್ಟು ಬಿಡಬಲ್ಲ ಮಹಾಶಕ್ತಿಶಾಲಿಯಾದಂಥ ಭಗವದ್ ಅನುಗ್ರಹದಿಂದ ನನಗೆ ಸಿಕ್ಕಿರತಕ್ಕಂಥ ಒಂದು ಶಕ್ತಿ ಇದು. ಅಂಥ ಅಗ್ನಿ ನನ್ನ ಹೃದಯದಲ್ಲಿ ಉದರದಲ್ಲಿದೆ, ಅದರಿಂದ ನಾನು ಇಡೀ ಜಗತ್ತನ್ನ ಜೀರ್ಣಿಸಿಕೊಳ್ಳಬಲ್ಲೆ ಸಂಹಾರ ಕಾಲದಲ್ಲಿ. ಇದು ದೊಡ್ಡ ಸಂಗತಿಯಲ್ಲ ಅಂತ ಹೇಳಿ ಅಚ್ಯುತ ಪ್ರಜ್ಞರಿಗೆ ಸ್ವಲ್ಪ ದಿಗಿಲು ಸಮಾಧಾನ ಆಯಿತು. ಆದರೆ